ಶೈಲಂ ಮಹಸ್ತದಪಿತಾಮಹಂ ಕಾರಣಂ ಜಗತಾಂ ವಂದೇ ಕಂಠಾದುಪರಿವಾರಣಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಅತ್ಯಂತ ಪವಿತ್ರವೂ ಮಹಿಮಾನ್ವಿತವೂ ಆಗಿರತಕ್ಕಂತಹ ಈ ಕ್ಷೇತ್ರದಲ್ಲಿ ವರಸಿದ್ಧಿವಿನಾಯಕ ಸ್ವಾಮಿಯ ಸನ್ನಿಧಿಯಲ್ಲಿ ಕುಂಭಾಭಿಷೇಕವನ್ನು ಮಾಡಿ ಶಿಖರ ಪ್ರತಿಷ್ಠಾಪನೆಯನ್ನು ಮಾಡಿ ನೂತನವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಈ ಸುಂದರವಾದ ಶಿಲಾಮಯ ದೇವಸ್ಥಾನವನ್ನು ದೇವರಿಗೆ ಸಮರ್ಪಿಸಿ ಭಗವಂತ ತನ್ನ ಸಾನ್ನಿಧ್ಯವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ನಾವು ಮಾಡಿರತಕ್ಕಂತಹ ಪ್ರಾರ್ಥನೆಗೆ ಭಗವಂತ ಪ್ರಸಾದವನ್ನು ಸಹ ಕೊಟ್ಟಿದ್ದಾನೆ. ವಿಶೇಷವಾಗಿ ಅತ್ಯಂತ ಪ್ರಾಚೀನ ಕಾಲದಿಂದ ಇಲ್ಲಿ ಮಹಾಗಣಪತಿಯ ದಿವ್ಯ ಸಾನ್ನಿಧ್ಯವು ವಿರಾಜಮಾನವಾಗಿದೆ. ಇದು ಬರೀ ಯಾರೋ ಬಾಯಲ್ಲಿ ಹೇಳುವಂತಹ ಮಾತೋ ಅಥವಾ ಪುಸ್ತಕಗಳಲ್ಲಿ ಬರೆಯುವಂತಹ ವಿಷಯವೋ ಅಲ್ಲ. ಇದು ಅನೇಕ ಜನರು ಅನೇಕ ಬಾರಿ ಅನುಭವಿಸಿರತಕ್ಕಂತಹ ಒಂದು ವಿಷಯ, ಎಲ್ಲರ ಅನುಭವದಲ್ಲಿ ಇರತಕ್ಕಂತಹ ಒಂದು ವಿಷಯವಾಗಿದೆ. ಈ ರೀತಿಯಾದಂತಹ ಒಂದು ಈ ಕ್ಷೇತ್ರದಲ್ಲಿ ಇದರ ಒಂದು ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಯಲ್ಲಿ ಈ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅತ್ಯಂತ ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದೀರಿ. ಇದರಿಂದ ಈ ಒಂದು ಕ್ಷೇತ್ರದ ಒಂದು ಇತಿಹಾಸದಲ್ಲಿ ಒಂದು ಅತ್ಯಂತ ವಿಶಿಷ್ಟವಾದಂತಹ ಹೊಸ ಅಧ್ಯಾಯವು ಪ್ರಾರಂಭವಾಗಿದೆ. ಹೇಗೆ ಈ ಹಿಂದೆ ನಮ್ಮ ಗುರುಗಳು ಇಲ್ಲಿಗೆ ದಯಮಾಡಿಸಿ ನಮ್ಮ ಗುರುಗಳ ಅತ್ಯಂತ ಪ್ರೀತಿಪಾತ್ರರಾಗಿದ್ದಂತಹ ರಾಮಚಂದ್ರ ಭಟ್ರ ಒಂದು ವಿಶಿಷ್ಟವಾದ ಪ್ರಾರ್ಥನೆಯಂತೆ ಇಲ್ಲಿಗೆ ಆಗಮಿಸಿ ಅನುಗ್ರಹಿಸಿದ ಸಂದರ್ಭದಿಂದ ಹೇಗೆ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಯಿತೋ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಇನ್ನೊಂದು ಹೊಸ ಅಧ್ಯಾಯವು ಪ್ರಾರಂಭವಾಗಿದೆ. ಆ ಗಣಪತಿಯ ಒಂದು ಸಾನ್ನಿಧ್ಯವು ಇನ್ನೂ ಹೆಚ್ಚಾಗಿ ಎಲ್ಲರಿಗೆ ಇನ್ನೂ ವಿಶೇಷವಾಗಿ ಮಹಾಗಣಪತಿಯ ಆ ವರಸಿದ್ಧಿವಿನಾಯಕ ಸ್ವಾಮಿಯ ಅನುಗ್ರಹವು ಲಭ್ಯವಾಗಲಿದೆ. ನಮಗೆ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸು ಬೇಕು. ಆ ಮನಸ್ಸಿನಿಂದ ಭಗವಂತನ ಆರಾಧನೆಯನ್ನು ಮಾಡಿದಾಗ ಭಗವಂತನ ಒಂದು ಅನುಗ್ರಹವು ನಮಗೆ ಪ್ರಾಪ್ತವಾಗುತ್ತೆ. ಆ ಮನಸ್ಸಿನಲ್ಲಿ ಮಾಲಿನ್ಯವಿದ್ದರೆ ಆಗ ಭಗವಂತನ ದರ್ಶನವು ನಮಗೆ ಸರಿಯಾಗಿ ಆಗುವುದಿಲ್ಲ. ಭಗವಂತನನ್ನು ನಾವು ಸರಿಯಾಗಿ ನೋಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ಯಾವುದಾದರೂ ಒಂದು ವಸ್ತುವನ್ನು ಲೋಕದಲ್ಲಿ ನಾವು ನೋಡಬೇಕು ಅಂತಂದರೆ ನಮ್ಮ ದೃಷ್ಟಿಯು ಸರಿಯಾಗಿರಬೇಕು ಅನ್ನೋದು ಸಾಮಾನ್ಯವಾದ ನಿಯಮ. ಅಥವಾ ಒಂದು ದರ್ಪಣದಲ್ಲಿ ನಮ್ಮ ಮುಖ ನೋಡಿಕೊಳ್ಳಬೇಕು ಅಂತಂದರೆ ಆ ದರ್ಪಣವು ಪರಿಶುದ್ಧವಾಗಿರಬೇಕು ಅನ್ನುವುದು ನಿಯಮ. ಅದೇ ರೀತಿಯಾಗಿ ಆ ಭಗವಂತನನ್ನು ನಾವು ಕಾಣಬೇಕು, ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತಂದರೆ ಅದಕ್ಕೂ ಸಹ ಪರಿಶುದ್ಧತೆ ಅನ್ನೋದು ಅತ್ಯಂತ ಅವಶ್ಯಕ. ಯಾವುದರ ಪರಿಶುದ್ಧತೆ? ಮೊದಲನೇದಾಗಿ ಮನಸ್ಸು. ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಿದ್ದರೆ ಮಾತ್ರ ಅಲ್ಲಿ ಭಗವಂತನು ವಿಶೇಷವಾದಂತಹ ಸಾನ್ನಿಧ್ಯದಿಂದ ನಮಗೆ ದರ್ಶನವನ್ನು ನೀಡ್ತಾನೆ. ಯಾವುದಾದ್ರೂ ಒಂದು ಜಾಗ ಪರಿಶುದ್ಧವಾಗಿಲ್ಲ ಅಂತಂದರೆ ಅಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿಕ್ಕೆ ನಾವು ಇಷ್ಟಪಡುವುದಿಲ್ಲ. ಈ ಜಾಗ ಚೆನ್ನಾಗಿಲ್ಲ, ನಾನು ಇರುವುದಿಲ್ಲ ಅಲ್ಲಿ ಅಂತ ನಾವು ಹೇಳ್ತೀವಿ. ಅದೆಲ್ಲ ಸರಿ, ಶುದ್ಧಿ ಮಾಡಿದರೆ ಆಗ ನಾವು ಅಲ್ಲಿಗೆ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ನಾವು ಕೇವಲ ನಮ್ಮ ವ್ಯವಹಾರದಲ್ಲೇ ನಾವು ಹಾಗೆ ಹೇಳ್ತಾ ಇರಬೇಕಾದ್ರೆ, ಯಾವುದಾದ್ರೂ ಒಂದು ಜಾಗ ಚೆನ್ನಾಗಿದ್ದರೆ ಶುದ್ಧವಾಗಿದ್ದರೆ ಮಾತ್ರ ನಾನು ಅಲ್ಲಿಗೆ ಹೋಗುವುದು ಅಂತ ನಾವು ಹೇಳ್ತಿರ್ಬೇಕಾದ್ರೆ, ಭಗವಂತ ನಮ್ಮ ಹೃದಯದಲ್ಲಿ ನಮಗೆ ಸಾಕ್ಷಾತ್ಕಾರ ಕೊಡಬೇಕು ಅಂತಂದರೆ ಆಗ ನಮ್ಮ ಮನಸ್ಸು ಸಹ ಅಷ್ಟೇ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿ ನಾವು ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಂಡಾಗ ಮಾತ್ರ ಆಗ ಭಗವಂತ
ತನ್ನ ಒಂದು ಸಾನ್ನಿಧ್ಯವನ್ನು ನಮಗೆ ತಿಳಿಸುತ್ತಾನೆ. ಆದ್ದರಿಂದ ಈ ರೀತಿಯಾದಂತಹ ಒಂದು ಪರಿಶುದ್ಧವಾದ ಭಕ್ತಿ ಭಗವಂತನ ವಿಷಯದಲ್ಲಿ ನಮಗೆಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾಗಿದೆ. ಲೋಕದಲ್ಲಿ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡುವಾಗ ಮನಸ್ಸಿನೊಳಗೆ ಒಂದಿಟ್ಟುಕೊಂಡು ಹೊರಗಡೆ ಇನ್ನೊಂದು ರೀತಿಯಾಗಿ ವರ್ತನೆ ಮಾಡಿದರೆ ಅದನ್ನು ಪ್ರಾಯ ಇನ್ನೊಬ್ಬರಿಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದರೆ ಇನ್ನೊಬ್ಬನ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ, ತಕ್ಷಣ ಕಂಡುಹಿಡಿಯುವುದು ಕಷ್ಟ. ಆದರೆ ದೇವರ ಎದುರಿಗೆ ಅದು ಯಾವುದೂ ನಡೆಯುವುದಿಲ್ಲ. ದೇವರ ಎದುರಿಗೆ ನಮ್ಮ ಮನಸ್ಸು ಸಹ ಪರಿಶುದ್ಧವಾಗಿದ್ದರೆ ಮಾತ್ರ, ಅಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿದೆಯಾ ಇಲ್ವಾ ಅನ್ನುವುದು ದೇವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಗವಂತನಿಗೆ ಗೊತ್ತಾಗದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ. ಆದ್ದರಿಂದ ನಮ್ಮ ಮನಸ್ಸು ಆ ತ್ರಿಕರಣಗಳು, ಮೂರೂ ಕರಣಗಳು ಪರಿಶುದ್ಧವಾಗಿದ್ದರೆ ಮಾತ್ರ ಭಗವಂತನ ಅನುಗ್ರಹವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಹೊರಗಡೆ ತೋರಿಸ್ಲಿಕ್ಕೋಸ್ಕರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಆವಾಗ ಅದರಿಂದ ಉಪಯೋಗವಾಗುವುದಿಲ್ಲ. ಅಥವಾ ಏನು ಜನರು ತುಂಬ ಇದ್ದಾರೆ ಅಂತಂದರೆ ತುಂಬ ದೊಡ್ಡದಾಗಿ ಪೂಜೆಯನ್ನು ಮಾಡುವುದು, ಅಥವಾ ಯಾರು ನೋಡ್ತಾ ಇಲ್ಲ ಅಂತಂದರೆ ಒಂದು 5 ನಿಮಿಷದಲ್ಲಿ ಪೂಜೆಯನ್ನು ಮುಗಿಸುವುದು, ಹೀಗೆಲ್ಲ ನಾವು ಮಾಡಿದರೆ ಆಗೇನಾಗುತ್ತೆ, ಅದು ನಾವು ತ್ರಿಕರಣ ಶುದ್ಧಿಯಿಂದ ಪೂಜೆ ಮಾಡಿದ ಹಾಗಾಗೋದಿಲ್ಲ. ಅಲ್ಲ, ಯಾರು ನೋಡ್ತಾ ಇಲ್ಲ ತಾನೇ, ಈಗ ಸುಮ್ಮನೆ ಹೀಗೆ ಮಾಡಿ ಮುಗಿಸಿಬಿಡೋಣ ಅಂತ ಹಾಗೆ ಮಾಡಿದರೆ ಅದು ತ್ರಿಕರಣ ಶುದ್ಧಿಯಿಂದ ಮಾಡುವಂತಹ ಪೂಜೆ ಅಂತ ಅನಿಸ್ಕೊಳ್ಳುವುದಿಲ್ಲ. ಬರೀ ಪ್ರದರ್ಶನಕ್ಕೋಸ್ಕರ ಮಾಡುವಂತಹ ಪೂಜೆ ಅಂತಾಗುತ್ತೆ. ಆದರೆ ಅದರಿಂದ ನಮಗೆ ಕಿಂಚಿತ್ತೂ ಪ್ರಯೋಜನವಾಗುವುದಿಲ್ಲ. ಯಾರು ನೋಡ್ತಾರೋ ಬಿಡ್ತಾರೋ ಅದು ನನಗೆ ಸಂಬಂಧ ಇಲ್ಲ. ನನ್ನ ದೇವರ ಆರಾಧನೆ ಮಾಡುವುದು ನನ್ನ ಕರ್ತವ್ಯ. ಯಾರು ನೋಡ್ತಾರೋ ಬಿಡ್ತಾರೋ, ಯಾರು ನೋಡಿದರೆ ಏನು, ನೋಡದೇ ಇದ್ರೆ ಏನು, ದೇವರು ನೋಡ್ತಾ ಇದ್ದಾನೆ. ಯಾರು ನೋಡಬೇಕೋ ಅವನು ನೋಡ್ತಾ ಇದ್ದಾನೆ. ಮತ್ತೆ ಇನ್ನು ಬೇರೆಯವರು ನೋಡಿದರೆ ಏನು, ನೋಡದೇ ಇದ್ರೆ ಏನು. ಅವರು ನೋಡಿದ್ರಿಂದಲೂ ನೋಡದೇ ಇದ್ದಿಂದಲೂ ನನಗೇನು ಪ್ರಯೋಜನ ಇಲ್ಲ. ವಾಸ್ತವವಾಗಿ ನೋಡಬೇಕಾದದ್ದು ಭಗವಂತ. ನೋಡಿದರೆ ಇನ್ನು ಯಾರು ನೋಡಿದ್ರು ನೋಡದೇ ಇದ್ರು ನಮಗೇನು ಬದಲಾವಣೆ ಆಗುವುದಿಲ್ಲ. ಭಗವಂತ ನೋಡಿದ್ದಾನೆ ಅಂತಂದರೆ ಆಗ ನಮಗೆ ಬೇಕಾದಂತಹ ಶ್ರೇಯಸ್ಸು ನಮ್ಮನ್ನು ಹುಡುಕೊಂಡೇ ಬರುತ್ತೆ. ನಾವು ಎಲ್ಲಿದ್ದರೂ ಸಹ ಅದು ಬರುತ್ತೆ. ಅದರಿಂದ ಈ ಭಾವನೆಯಿಂದ ಆ ಭಗವಂತನ ಆರಾಧನೆಯನ್ನು ನಾವು ತ್ರಿಕರಣ ಶುದ್ಧಿಯಿಂದ ಮಾಡಿದರೆ ಆಗ ಆ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಭಕ್ತಿಯನ್ನು ನಾವು ವಿಶೇಷವಾಗಿ ಬೆಳೆಸ್ಕೊಳ್ಳಬೇಕು. ಅದಕ್ಕೆ ಶಂಕರಾಚಾರ್ಯರು ತಮ್ಮ ಒಂದು ಸ್ತೋತ್ರದಲ್ಲಿ, ಶಿವಭುಜಂಗ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಯಂದಾನ ಕಾಲಸ್ತ್ವಹಂದಾನ ಪಾತ್ರಂ ಭವಾನೇವ ದಾತ ತ್ವದನ್ಯನ್ನ ಯಾಚೆ ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್ ಅಂತ ಒಂದು ಮಾತು ಹೇಳ್ತಾರೆ. ಇದು ಒಂದು ನಾನು ದಾನ ತಗೊಳ್ಳುವವನು, ನೀನು ದಾನ ಮಾಡುವವನು. ಏನು ದಾನ ಮಾಡಬೇಕಾಗಿದೆ ಅಂತ ಕೇಳಿದರೆ ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ, ಸ್ಥಿರವಾದಂತಹ ಭಕ್ತಿಯನ್ನು ಕೊಡು ನನಗೆ. ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್. ಅದರಿಂದ ನಾನು ಕೃತಾರ್ಥನಾಗ್ತೇನೆ. ಆ ಸ್ಥಿರವಾದಂತಹ ಭಕ್ತಿ, ಅದರೊಳಗೂ ಸಾಮಾನ್ಯವಾಗಿ ಭಕ್ತಿ ಅಂತ ಕೇಳ್ತಾ ಇಲ್ಲ, ಸ್ಥಿರವಾದಂತಹ ಭಕ್ತಿ ಅಂತ. ಅಂತ ಒಂದು ಮಾತನ್ನು ಹೇಳ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಯಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ. ಅಂದರೆ ಇದರ ಅರ್ಥವನ್ನು, ಸಾಮಾನ್ಯವಾಗಿ ಇದರ ಅರ್ಥವನ್ನು ಹೇಳಬೇಕು ಅಂತಂದರೆ, ತುಂಬ ಜನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ದೇವರ ಸನ್ನಿಧಿಗೆ ಬರ್ತಾ ಇರ್ತಾರೆ. ಆ ಬಂದವರಲ್ಲಿ ಕೆಲವರನ್ನು ನಾವು ಕೇಳಿದರೆ, ನೀವು ಯಾಕ್ರಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತ ಕೇಳಿದರೆ ಆಗ ಕೆಲವರಿಂದ ನಮಗೇನು ಉತ್ತರ ಬರುತ್ತೆ ಅಂತಂದರೆ, ನಮಗೆ ತುಂಬ ಕಷ್ಟ ಇದೆ, ಆ ಕಷ್ಟಗಳನ್ನು ಬೇರೆ ಯಾರೂ ಸಹ ಪರಿಹಾರ ಮಾಡೋಕ್ಕಾಗಲಿಲ್ಲ, ಬೇರೆ ಯಾರಿಗೂ ಅದನ್ನು ಪರಿಹಾರ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವವನು ದೇವರಾದ್ರಿಂದ ದೇವರ ಹತ್ರಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ದೇವರ ಪ್ರಸಾದ ತಗೊಂಡು ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ ಕೆಲವರಿಂದ ಉತ್ತರ ಬರುತ್ತೆ. ಇನ್ನೂ ಕೆಲವರಿದ್ದಾರೆ, ಅವರನ್ನು ಕೇಳಿದಾಗ ನೀವೇನಕ್ಕೆ ಬಂದಿದ್ದೀರಿ ದೇವಸ್ಥಾನಕ್ಕೆ, ನಿಮಗೇನಾದರೂ ಕಷ್ಟ ಇದೆಯಾ
ಅಂತ ಕೇಳಿದ್ರೆ, ಇಲ್ಲ ನಮಗೇನು ಕಷ್ಟ ಇಲ್ಲ, ದೇವರ ದಯೆಯಿಂದ ನಮಗೇನು ಕಷ್ಟಗಳೇನೂ ಇಲ್ಲ. ಹಾಗಿದ್ರೆ ಯಾಕೆ ಬಂದಿದ್ದೀರಿ ಅಂತಂದರೆ, ನಮಗೆ ಜ್ಞಾನವೂ ಬೇಕು, ವಿದ್ಯೆಯೂ ಬೇಕು. ಆದರೆ ವಿದ್ಯೆ ಬೇಕಾಗಿದೆ, ಜ್ಞಾನ ಬೇಕಾಗಿದೆ. ಆ ಜ್ಞಾನವನ್ನು ಕೊಡುವವನು ಭಗವಂತ, ಆದ್ದರಿಂದ ಭಗವಂತನ ಹತ್ರ ಜ್ಞಾನವನ್ನು ಕೇಳಲಿಕ್ಕೆ ಅಂತ ಬಂದಿದ್ದೇವೆ ಅಂತ ಕೆಲವರಿಂದ ಉತ್ತರ ಬರುತ್ತೆ. ಇನ್ನೂ ಕೆಲವರಿದ್ದಾರೆ, ಅವರನ್ನು ಕೇಳಿದಾಗ ಏನಾಗುತ್ತೆ, ನಿನಗೇನಾದರೂ ಕಷ್ಟ ಇದೆಯಾ? ಇಲ್ಲ, ಕಷ್ಟ ಏನಿಲ್ಲ. ಅಥವಾ ನಿನಗೇನಾದರೂ ವಿದ್ಯೆ ಬೇಕಾ? ಇಲ್ಲ, ಚೆನ್ನಾಗಿ ಚೆನ್ನಾಗಿ ಓದಿದ್ದೀವಿ, ಪ್ರಥಮ ಶ್ರೇಣಿ ಸಿಕ್ಕಿದೆ, ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಯಾಕೆ ಬಂದಿದ್ದೀರಿ? ನಮಗೆ ಕಷ್ಟಗಳಿಲ್ಲ, ಆದರೂ ವಿದ್ಯೆನೂ ಇದೆ, ಆದರೆ ದುಡ್ಡಿಲ್ಲ ಕೈಯಲ್ಲಿ. ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ, ಎಷ್ಟು ಕೆಲಸ ಮಾಡಿದ್ರು ದುಡ್ಡು ಬರುತ್ತೆ, ಬಂದಿದ್ದು ಹಾಗೆ ಖರ್ಚಾಗಿ ಹೋಗುತ್ತೆ. ಏನು ಕೈಯಲ್ಲಿ ನಿಲ್ತಾನೆ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ನಮಗೆ ಸ್ಥಿರವಾದಂತಹ ಒಂದು ಐಶ್ವರ್ಯ ಬೇಕು. ಆ ಐಶ್ವರ್ಯಕ್ಕೋಸ್ಕರ ದೇವರ ಹತ್ತಿರಕ್ಕೆ ಬಂದಿದ್ದೇವೆ ಅಂತ ಕೆಲವರ ಒಂದು ಪ್ರಾರ್ಥನೆ ಇರುತ್ತೆ. ಹೀಗೆ ಇನ್ನು ಕೆಲವರಿದ್ದಾರೆ, ಅವರನ್ನು ಕೇಳಿದಾಗ ಏನಾಗುತ್ತೆ, ನಿಮಗೇನು ಕಷ್ಟ ಇದೆಯಾ? ಕಷ್ಟಗಳೇನೂ ಇಲ್ಲ. ನಿಮಗೆ ಜ್ಞಾನ ಬೇಕಾ? ಜ್ಞಾನ ಪರವಾಗಿಲ್ಲ, ಒಂದಿಷ್ಟಿದೆ ಜ್ಞಾನ. ಅಥವಾ ಏನಾದರೂ ಐಶ್ವರ್ಯ ಬೇಕಾ? ಏನು ಬೇಕಾಗಿಲ್ಲ, ಇದ್ದು ಚೆನ್ನಾಗಿದೆ, ನಮಗೇನು ಕಡಿಮೆ ಆಗಲಿಲ್ಲ, ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಇನ್ಯಾಕೆ ಬಂದಿದ್ದು ಅಂತಂದರೆ, ಇದೆಲ್ಲವುದನ್ನು ನಮಗೆ ಕೊಟ್ಟವನು ಭಗವಂತ, ಆದ್ದರಿಂದ ಬೇರೆ ಇನ್ನೇನು ಕೇಳುವುದಿಲ್ಲ. ಇದೆಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನಾದ್ರಿಂದ ಕೇವಲ ಭಗವಂತನ ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ಇನ್ಯಾವ ಉದ್ದೇಶ, ಯಾವ ಉದ್ದೇಶವೂ ನಮಗಿಲ್ಲ. ಕೇವಲ ದೇವರ ದರ್ಶನ ಮಾಡ್ಕೊಂಡು ಇಷ್ಟೆಲ್ಲ ನಮಗೆ ಕೊಟ್ಟಿರುವುದರಿಂದ, ಇಷ್ಟೆಲ್ಲ ಒಳ್ಳೆಯದನ್ನು ನಮಗೆ ಮಾಡಿದ್ದರಿಂದ ಕೇವಲ ದೇವರ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ದರ್ಶನ ಮಾಡಿ ನಮ್ಮ ಕೃತಜ್ಞತೆಯನ್ನು ದೇವರ ಸನ್ನಿಧಿಯಲ್ಲಿ ನಿವೇದನೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಕೆಲವರಿಂದ ಉತ್ತರ ಬರುತ್ತೆ. ಅಂದರೆ ಏನಾದರೂ ಕೇಳಲಿಕ್ಕುಂಟ? ಏನು ಕೇಳಲಿಕ್ಕೆ ಏನಿಲ್ಲ, ಕೇವಲ ದೇವರ ದರ್ಶನ ಮಾಡಿದರೆ ಸಾಕು, ನಮಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಎಲ್ಲ ನಮಗೆ ಕೊಟ್ಟಿದ್ದಾನೆ, ಎಲ್ಲವುದನ್ನು ನಮಗೆ ಕೊಟ್ಟ ಮೇಲೆ ಸರಿ ಎಲ್ಲ ಸಿಕ್ಕಾಗಿದೆ ತಾನೇ, ಇನ್ನು ಯಾಕೆ ಹೋಗುವುದು ಅಂತ ಬಿಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಹಾಗೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಆ ದೇವರನ್ನು ನೋಡಬೇಕು ಕೇಳುವಂತಹದ್ದೇನಿಲ್ಲ, ಆದರೂ ನೋಡಬೇಕು ಅಂತ ನಮ್ಮ ಮನಸ್ಸು ನಮಗೆ ಹೇಳ್ತಾ ಇದೆ. ಸುಮ್ಮನೆ ಇರಲಿಕ್ಕೆ ನಮ್ಮ ಮನಸ್ಸು ನಮ್ಮನ್ನು ಬಿಡ್ತಾ ಇಲ್ಲ. ದೇವರನ್ನು ನೋಡಲೇಬೇಕು ಅಂತ ನಮ್ಮ ಮನಸ್ಸು ನಮಗೊಂದು ಪ್ರೇರಣೆಯನ್ನು ಕೊಡ್ತಾ ಇದೆ. ಹಾಗಾಗಿ ನಾನು ಆ ದೇವರನ್ನು ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದು, ಒಂದೇ ಒಂದು ಕ್ಷಣ ದೇವರ ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ ಅಂತ ಕೆಲವರಿಂದ ಉತ್ತರ ಬರುತ್ತೆ. ಅಂದರೆ ಅವರಿಗಿನ್ಯಾವುದೂ ಬೇಕಾಗಿಲ್ಲ, ಯಾವುದನ್ನು ಕೇಳುವುದಿಲ್ಲ. ನಮಗೇನು ಎಲ್ಲವುದನ್ನು ದೇವರು ಕೊಟ್ಟಿದ್ದಾನೆ, ಇನ್ನೂ ಏನಾದರೂ ಬೇಕು ಅಂತಂದರೆ ಅದು ದೇವರಿಗೆ ಗೊತ್ತಿದೆ. ಯಾವಾಗ ನಮಗೇನು ಕೊಡಬೇಕೋ ಅದು ಈಶ್ವರನಿಗೆ ಗೊತ್ತಿದೆ. ಅದು ಬೇಕಾದ ಸಮಯದಲ್ಲಿ ಭಗವಂತ ನಮಗೆ ಕೊಡ್ತಾನೆ ಅನ್ನುವಂತಹ ಭಾವನೆಯಲ್ಲಿರುವವರು ಕೆಲವರಿರ್ತಾರೆ. ಹಾಗಾಗಿ ನಾವು ಯಾನೂ ಕೇಳಕ್ಕೆ ಹೋಗುವುದಿಲ್ಲ, ಬರೀ ದೇವರ ಹತ್ರಕ್ಕೆ ಹೋಗಿ ಬಂದರೆ ಸಾಕು. ನಾನು ದೇವರನ್ನು ನೋಡಿದರೆ ಸಾಕು, ದೇವರ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು, ನನಗೇನು ಬೇಕಾಗಿದೆಯೋ ಅದೆಲ್ಲ ದೇವರಿಗೆ ಗೊತ್ತಿದೆ. ಆದ್ದರಿಂದ ಯಾಕೆಂತಂದರೆ ಈಗ ನಾನು ಎಲ್ಲಿದ್ದೀನಿ, ಕೆಳಗೆ ಆ ಜನರ ಮಧ್ಯದಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಭವನ ಇದೆ. ಆ ಭವನದ ಮೇಲೆ ಒಬ್ಬ ನಿಂತ್ಕೊಂಡಿದ್ದಾನೆ. ಈ ಕೆಳಗಡೆ ಇರುವವನಿಗೆ ಎಷ್ಟು ಕಾಣುತ್ತೆ, ಅವನ ಸುತ್ತ ಏನಿದೆಯೋ ಅದು ಮಾತ್ರ ಕಾಣುತ್ತೆ. ಮೇಲ್ಗಡೆ ಇದ್ದವನಿಗೆ ಅಷ್ಟು ಕಾಣ್ತಾ ಇರುತ್ತೆ. ಅದರಿಂದ ಈ ಕೆಳಗಡೆ ಇದ್ದವನಿಗಿಂತ ಮೇಲ್ಗಡೆ ಅವನಿಗೆ ಇನ್ನೂ ಜಾಸ್ತಿ ಗೊತ್ತಿರುತ್ತೆ. ಅವನ ಒಂದು ದೃಷ್ಟಿ ತುಂಬಾ ದೊಡ್ಡದಾಗಿರುತ್ತೆ. ಅವನಿಗೆ ಏನೇನು ಬೇಕಾಗಿ, ಕೆಳಗಿದ್ದವನಿಗೆ ಏನೇನು ಬೇಕಾಗಿದೆ, ಎಲ್ಲಿಂದ ಯಾರಿದ್ದಾರೆ ಅದೆಲ್ಲವುದು ಅವನಿಗೆ ಕಾಣ್ತಾ ಇರುತ್ತೆ. ಆಗ ಅವನು ಹೇಳಿದ್ರೆ ಅವನಿಗೆ ಸರಿಯಾಗಿ ಏನು ಬೇಕಾಗಿದೆಯೋ ಅದನ್ನು ಅವನು ಹೇಳ್ತಾನೆ, ಮೇಲಿಂದ ನೋಡ್ತಾ ಇರುವವನು. ಅದೇ ರೀತಿಯಾಗಿ ನನಗೋಸ್ಕರ ಏನಾದರೂ ಕೇಳ್ಕೊಂಡ್ರೆ ಏನು ಕೇಳ್ತೀನಿ, ಏನೇನೋ ಇದು ಬೇಕು ಅದು ಬೇಕು ಅಂತ ಅನಿಸ್ತಾ ಇರುತ್ತೆ. ಏನು ನೋಡಿದ್ರು ಅದು ಬೇಕು ಅಂತ ಅನಿಸ್ತಾ ಇರುತ್ತೆ. ಹೀಗೆಲ್ಲ ಏನೇನೋ ಕೇಳ್ಕೊಳ್ತಾ ಇರ್ತೀನಿ. ಅದರೊಳಗೆ ಕೆಲವು ಉಪಯುಕ್ತವಾದದ್ದು ಇರುತ್ತೆ, ಕೆಲವು ಅನುಪಯುಕ್ತವಾದದ್ದು ಇರುತ್ತೆ. ಮನುಷ್ಯರು ದೇವರ ಹತ್ರ ಏನೇನು ಕೇಳ್ತಾರೋ ಅದರೊಳಗೆ ಕೆಲವು ಅನುಪಯುಕ್ತವಾದದ್ದು ಇರುತ್ತೆ. ವಾಸ್ತವವಾಗಿ ಅದು ಬೇಕೇ ಬೇಕು ಅಂತಿಲ್ಲ, ಆ ಥರದ್ದನ್ನು ಕೇಳ್ತಾ ಇರ್ತಾನೆ. ಹಾಗಾಗಿ ನಿಜವಾಗಲೂ ನನಗೇನು ಬೇಕಾಗಿದೆ ಅನ್ನೋದು ಈಶ್ವರನಿಗೆ ಗೊತ್ತಿದೆ. ಆದ್ದರಿಂದ ನನಗೆ ಬೇಕಾದದ್ದನ್ನು ನೀನು ಅನುಗ್ರಹ ಮಾಡು ಅಂತಕ್ಕೆ ಮಾತ್ರ ಕೇಳೋದು ದೇವರ ಹತ್ರ. ಆದರೆ ಇದು ಇನ್ನೊಂದು ವಿಭಾಗ, 4ನೇ. ಈ 4 ವಿಭಾಗಗಳನ್ನು ಹೇಳ್ಬಿಟ್ಟು ಭಗವಂತ ಕೊನೆಗೊಂದು ಮಾತು ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರು ವಿಶಿಷ್ಯತೆ. ಈ 4 ವಿಭಾಗಗಳಲ್ಲಿ 4ನೇ ವಿಭಾಗದವರನ್ನು ಜ್ಞಾನಿಗಳು ಅಂತ ಕರೆದಿದ್ದಾರೆ. ಆರ್ತಃ ಅಂದರೆ ಕಷ್ಟದಲ್ಲಿರುವವನು, ಜಿಜ್ಞಾಸು ಜ್ಞಾನವನ್ನು ಅಪೇಕ್ಷೆ ಪಡುವವನು, ಅರ್ಥಾರ್ಥಿ ಐಶ್ವರ್ಯವನ್ನು ಬಯಸುವವನು ಜ್ಞಾನಿ.
ಇವರೆಲ್ಲರಲ್ಲೂ ನನಗೆ ಪ್ರೀತಿಪಾತ್ರರಾಗಿರ್ತಾರೆ, ಅತ್ಯಂತ ಪ್ರೀತಿಪಾತ್ರರು. ಎಲ್ಲರೂ ಪ್ರೀತಿಪಾತ್ರ, ಎಲ್ಲ ಭಕ್ತರು ಪ್ರೀತಿಪಾತ್ರರೇ. ಆದರೆ ಅವರಲ್ಲೂ ನನಗೆ ಅತ್ಯಂತ ಪ್ರೀತಿಪಾತ್ರರಾಗಿರುವವರು ಯಾರು ಅಂತ ಕೇಳಿದ್ರೆ ಈ 4 ಜನರಿಗಿಂತಲೂ ಜ್ಞಾನಿ ಅನ್ನುವವನು ತುಂಬಾ ವಿಶಿಷ್ಟನಾದಂತಹ ವ್ಯಕ್ತಿ ಆಗಿದ್ದಾನೆ. 4ನೇ ಅವನು ತುಂಬಾ ವಿಶಿಷ್ಟನಾದಂತಹ ವ್ಯಕ್ತಿ ಆಗಿದ್ದಾನೆ. ಯಾಕೆ ಅಂತ ಕೇಳಿದ್ರೆ, ಉಳಿದವರು ನನ್ನ ಹತ್ರಕ್ಕೆ ಬರಲಿಕ್ಕೆ, ಆದರೆ ಜ್ಞಾನಿ ನನ್ನ ಹತ್ರ ಬರಲಿಕ್ಕೆ ಕಾರಣ ಏನೂ ಇಲ್ಲ. ಹಾಗಾಗಿ ಏನಾಗಿದೆ, ಉಳಿದವರು ನನ್ನ ಹತ್ರ ಬರ್ಲಿಕ್ಕೆ ಒಂದು ಕಾರಣ ಉಂಟಾದ್ರಿಂದ ಯಾವಾಗ ಆ ಕಾರಣ ಮುಗಿದು ಹೋಗುತ್ತೋ ಮತ್ತೆ ಪುನಃ ಅವನು ನನ್ನ ಹತ್ರಕ್ಕೆ ಬರ್ತಾನೋ ಇಲ್ಲೋ ಹೇಳಕ್ಕಾಗೋದು. ಮತ್ತೆ ಅದೇ ತರದ ಕಾರಣ ಇನ್ನೊಂದ್ಸಲಿ ಬಂದಾಗ ಮಾತ್ರ ಬರ್ತಾನೆ. ನಾನು ಜ್ಞಾಪಕ ಬರ್ತೀನಿ, ನಾನು ಬರಲ್ಲ. ಹಾಗಾಗಿ ಆ ಕಾರಣ ಇದ್ದಾಗ ಮಾತ್ರ ನಾನು ಜ್ಞಾಪಕಕ್ಕೆ ಬರ್ತೀನಿ, ಆಗ ನನ್ನ ಹತ್ರಕ್ಕೆ ಬರ್ತಾನೆ. ಇಲ್ಲ ಅಂದ್ರೆ ನನ್ನ ಮರ್ತೇ ಬಿಡ್ತಾನೆ ಅವನು. ಆದ್ರೆ ಜ್ಞಾನಿ ಹಾಗಲ್ಲ. ಅವನು ಯಾವಾಗಲೂ, ಅವನಿಗೆ ಕಾರಣವೇ ಇಲ್ಲವಾದ್ದರಿಂದ ಯಾವಾಗಲೂ ಅವನು ನನ್ನನ್ನು ನೆನ್ಪಿಟ್ಕೊಂಡಿರ್ತಾನೆ. ಎಂಥ ಒಂದು ಸಮಯದಲ್ಲೂ ಅವನು ನನ್ನನ್ನು ಜ್ಞಾಪಿಸ್ಕೊಳ್ತಾನೆ, ತನ್ನನ್ನು ಸ್ಮರಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಅಹೇತುಕವಾದಂತಹ ಒಂದು ಭಕ್ತಿ ಅವನು ನನ್ನ ಮೇಲೆ ಹೊಂದಿದ್ದಾನೆ. ಆದ್ದರಿಂದ ಅವನಂದ್ರೆ ನನಗೆಲ್ಲೋದಕ್ಕಿಂತ ಪ್ರೀತಿ ಜಾಸ್ತಿ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ಅಂದರೆ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಈ ರೀತಿಯಾದಂತಹ ಒಂದು ಅತ್ಯಂತ ಪರಿಶುದ್ಧವಾದ ಭಾವನೆಯಿಂದ ನಾವು ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರೆ, ನನಗೇನು ಬೇಕಾಗಿದೆಯೋ ಅದೆಲ್ಲ ನಿನಗೆ ಗೊತ್ತಿದೆ ಭಗವಂತ, ನನಗೆ ಒಳ್ಳೆಯದನ್ನು ಮಾಡು ಅಂಥೇಳಿ ನಾವು ನಮ್ಮನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಕೇವಲ ಭಗವತ್ ಸೇವೆಯನ್ನು ನಾವು ಮಾಡ್ತಾ ಇದ್ದರೆ, ಆಗ ಯಾವ ಸಮಯದಲ್ಲಿ ನಮಗೆ ಏನು ಬೇಕಾಗಿದೆಯೋ ಅದೆಲ್ಲವುದನ್ನು ಭಗವಂತನೇ ನೋಡ್ಕೊಳ್ತಾನೆ. ನಮಗೆ ಬೇಕಾದಂತಹ ಒಂದು ನಾವು ಅಪೇಕ್ಷೆ ಪಟ್ಟಂತಹ ಒಂದು ವಸ್ತುವನ್ನು ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಅದನ್ನು ನಮಗೆ ಖಂಡಿತವಾಗಿಯೂ ಒದಗಿಸಿಕೊಡ್ತಾನೆ. ಬರೀ ಇದೆಲ್ಲ ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಮಾತ್ರ ತಿಳ್ಕೊಳ್ಳಬೇಡಿ. ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿದರೆ ಜೀವನದಲ್ಲಿ, ಈ ರೀತಿಯಾದಂತಹ ಒಂದು ಶ್ರದ್ಧೆಯನ್ನು ದೇವರ ಮೇಲೆ ಇಟ್ಟುಕೊಂಡು ಇದೇ ರೀತಿಯಾಗಿ ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿಯೂ ಇದಿಷ್ಟು ನಿಮ್ಮ ಅನುಭವಕ್ಕೆ ಬರುತ್ತೆ. ಇದು ಅನುಭವಕ್ಕೆ ಸಾಮಾನ್ಯ, ಇಲ್ಲಿ ನಾವು ಅನುಭವಕ್ಕೆ ಬರದೇ ಇರುವಂತಹ ಯಾವುದೇ ವಿಷಯವನ್ನು ಶಾಸ್ತ್ರಗಳು ಹೇಳುವುದಿಲ್ಲ. ಶಾಸ್ತ್ರ ಯಾವುದನ್ನು ಹೇಳಿದರೂ ಅದು ನಮಗೆ ಅನುಭವಕ್ಕೆ ಬರುವಂತಹ ವಿಷಯವೇ ಆಗಿರುತ್ತೆ. ಆದರೆ ಅದನ್ನು ನಾವು ಅನುಭವಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡುವುದರಲ್ಲಿ ವಿಫಲರಾಗ್ತಾರೆ. ಆದ್ದರಿಂದ ಜನರು ಇದನ್ನೆಲ್ಲ ಕೇಳಿದಾಗ, ಇದೆಲ್ಲ ಹೌದಾ, ನಿಜವಾಗ್ಲೂ ಹೀಗೆಲ್ಲ ಆಗುತ್ತಾ, ಇದೆಲ್ಲ ಏನಿದು ಅಂತ ಅನಿಸ್ತಾ ಇರುತ್ತೆ ಜನರಿಗೆ. ಯಾಕಂದ್ರೆ ಆ ಪ್ರಯತ್ನ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಆದ್ದರಿಂದ ಆ ಭಗವಂತನ ಸನ್ನಿಧಿಯಲ್ಲಿ, ಭಗವಂತನ ವಿಷಯದಲ್ಲಿ ಒಂದು ವಿಶಿಷ್ಟವಾದಂತಹ ಶ್ರದ್ಧೆಯನ್ನು ನಾವು ಇಟ್ಟುಕೊಂಡಿರಬೇಕು. ತದ್ವಾರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದಕ್ಕೆ ಒಂದು ಸಣ್ಣ ಬೇಕಾದಷ್ಟು ಉದಾಹರಣೆಗಳಿವೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ರಾಮಾಯಣದಲ್ಲಿ ವಿಭೀಷಣ ಇದ್ದ. ವಿಭೀಷಣ ಏನು ಮಾಡಿದ್ದ ಅಂತಂದರೆ, ರಾವಣನಿಗೆ ತುಂಬ ಹೇಳಿದ್ದ, ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು, ಈ ಥರ ಸೀತಾಪಹರಣೆ ಮಾಡಿದ್ದು ತುಂಬ ದೊಡ್ಡ ತಪ್ಪು, ಹೀಗೆ ಮಾಡಬಾರದಿತ್ತು ನೀನು, ಈಗಲೂ ಸಮಯ ಕಾಲ ಮಿಂಚಿಲ್ಲ, ನೀನು ಅದನ್ನು ಪುನಃ ಸೀತಾಮ್ಮನವರನ್ನು ರಾಮನಿಗೆ ಕೊಟ್ಟು ಬಿಡು, ರಾಮನಿಗೆ ಸಮರ್ಪಣೆ ಮಾಡು, ನೀನು ಆ ಥರ ಮಾಡಿದರೆ ಸ್ವಲ್ಪ ನಮ್ಮ ರಾಜ್ಯ ಎಲ್ಲ ಉಳಿಯುತ್ತೆ, ಇಲ್ಲದೆ ಹೋದರೆ ತುಂಬ ದೊಡ್ಡ ವಿನಾಶ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿ ನೋಡಿದ. ಆದರೆ ಇಷ್ಟೆಲ್ಲ ಹೇಳಿದ್ದಾಗ ರಾವಣನಿಗೆ ಜ್ಞಾನೋದಯ ಆಗಲೇ ಇಲ್ಲ. ಇವನ ಮೇಲೆ ಕೋಪನೇ ಬಂತು. ವಿಭೀಷಣನ ಮೇಲೆ ಕೋಪ ಬಂತು. ವಿಭೀಷಣ ಮೇಲೆ ಸಿಟ್ಟು ಬಂದು, ನೀನು ನನ್ನ ತಮ್ಮ ಆದ್ದರಿಂದ ನನಗೆ ಬೇಕಾದ ಹಾಗೆ ನೀನು ಹೇಳಬೇಕಿತ್ತೆ ಹೊರತು ನನಗೆ ವಿರುದ್ಧವಾಗಿ ನೀನು ಹೇಳ್ತಾ ಇದೆಯಲ್ಲ, ನಾನು ಮಾಡಿದ್ದನ್ನು ನೀನು ಸಮರ್ಥನೆ ಮಾಡಬೇಕಿತ್ತು. ನನ್ನ ತಮ್ಮ ತಾನೇ ನೀನು, ನಾನು ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ರಾಜ್ಯದಲ್ಲಿ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ, ನೀನು ನನಗೆ ನನ್ನನ್ನು ಸಮರ್ಥನೆ ಮಾಡುವುದು ಬಿಟ್ಟು ಹೀಗೆಲ್ಲ ಮಾಡ್ತೀಯಲ್ವಾ, ಆದ್ದರಿಂದ ಇನ್ಮೇಲೆ ನೀನು ಇಲ್ಲಿ ಇರೋ ಹಾಗಿಲ್ಲ, ಹೋಗಿಲ್ಲಿಂದ ಆಚೆಗೆ ಅಂತ ಕಳಿಸ್ತಾನೆ. ಆಗಾಯ್ತು, ಸರಿ, ನಿನ್ನ ಜೊತೆ ಇಂಥ ದುಷ್ಟನ ಜೊತೆಗೆ ಇರ್ಲಿಕ್ಕೆ ನನಗೂ ಆಗುವುದಿಲ್ಲ ಅಂತ ಇವನು ಅವನನ್ನು ಬಿಟ್ಟು ಬರ್ತಾನೆ. ರಾವಣನು ಬಿಟ್ಟು ಸೀದಾ ರಾಮನ ಹತ್ರಕ್ಕೆ ಬರ್ತಾನೆ. ರಾಮನ ಹತ್ರಕ್ಕೆ ಬಂದು, ನೀನೇ ನನಗೆ ಶರಣು ಅಂತ ರಾಮನ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಮೊದಲು ಬೇರೆಯವರೆಲ್ಲ ಸ್ವಲ್ಪ ವಿರೋಧ ಮಾಡಿದರು. ಇವನು ರಾಮನಿಗೆ ಹೇಳಿದರು, ವಿಭೀಷಣ್ ನೀವು ಸೇರಿಸ್ಕೊಳ್ಬೇಡಿ, ಯಾಕಂದ್ರೆ ಅವನು ಅಲ್ಲಿಂದ ಬಂದಿದ್ದಾನೆ, ಶತ್ರು ಕಡೆಯಿಂದ ಬಂದಿದ್ದಾನೆ, ಅವನು ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾನೋ ಗೊತ್ತಿಲ್ಲ, ಆದ್ದರಿಂದ ಅವನನ್ನು ಸೇರಿಸ್ಕೊಳ್ಳೋದು ಸರಿಯಲ್ಲ ಅಂತ ಇವರೆಲ್ಲ ಹೇಳಿದರು. ಆಗ ರಾಮ ಹೇಳಿದ್ದಾನೆ, ಯಾರು ನನ್ನ ಹತ್ರ ಶರಣು ಅಂತ ಹೇಳಿ ಬರ್ತಾರೋ ಅವರಿಗೆ ಆಶ್ರಯ ಕೊಡುವುದು ನನ್ನ ವ್ರತ, ಅದು ನನ್ನ ನಿಯಮ. ಇವನು ಬಂದಿದ್ದಾನೆ, ಅದರಿಂದ ಅವನಿಗೆ ನಾನು ಆಶ್ರಯವನ್ನು ಕೊಟ್ಟೇ ಕೊಡ್ತೀನಿ ಅಂತ ಭಗವಂತ ಅವನಿಗೆ ಆಶ್ರಯವನ್ನು ಕೊಟ್ಟ. ಅವನು ಸಹ ಯಾವುದನ್ನು ಬಯಸಿಲ್ಲ,
ಏನೋ ಒಂದು ನನಗೇನೋ ಪ್ರಯೋಜನ ಸಿಗುತ್ತೆ ಅಂತ ಬಯಸಿ ಬಂದವನಲ್ಲ ರಾಮನ ಹತ್ರಕ್ಕೆ ವಿಭೀಷಣ. ಇನ್ನು ರಾವಣನ ಜೊತೆಗೆ ಅವನ ಅಧಾರ್ಮಿಕನಂತಹ ರಾವಣನ ಜೊತೆಗೆ ನಾನಿರುವುದಿಲ್ಲ. ಅವನ ರಾಜ್ಯದಲ್ಲಿ ನನಗೆ ಎಷ್ಟು ದೊಡ್ಡ ಸ್ಥಾನವನ್ನು ಬೇಕಾದರೂ ಕೊಡ್ಲಿ, ನಾನು ಅವನ ಜೊತೆಗೆ ಇರುವುದಿಲ್ಲ ಅಂಥೇಳಿ ಅವನನ್ನು ಬಿಟ್ಟು ರಾಮನ ಹತ್ರಕ್ಕೆ ಬಂದ. ರಾಮನ ಹತ್ರಕ್ಕೆ ಬಂದಾಗ ವಾಸ್ತವವಾಗಿ ರಾಮನ ಹತ್ರ ಏನಿತ್ತು? ಏನೂ ಇರಲಿಲ್ಲ. ರಾಜ್ಯವೂ ಇಲ್ಲ, ಸ್ಥಾನವೂ ಇಲ್ಲ, ಆಧಿಪತ್ಯವೂ ಇಲ್ಲ, ಏನೂ ಇರಲಿಲ್ಲ ಆಗ ಇನ್ನು ರಾಮನ ಹತ್ರಕ್ಕೆ. ಆದ್ರೆ ಅವನ ಯಾವುದನ್ನು ಯೋಚನೆ ಮಾಡಲಿಲ್ಲ, ರಾಮನ ಹತ್ರಕ್ಕೆ ಬಂದು ರಾಮನನ್ನು ಆಶ್ರಯಿಸಿದ. ಅದರ ಫಲವಾಗಿ ಕೊನೆಗೆ ಅವನಿಗೆ ಆ ಪರಿಪೂರ್ಣವಂತಹ ರಾಜ್ಯವೇ ಅವನಿಗೆ ಪ್ರಾಪ್ತವಾಯಿತು ಕೊನೆಗೆ. ಆದರೆ ವಾಸ್ತವವಾಗಿ ಅವನು ಅದನ್ನು ಬಯಸಿ ಬಂದಿದ್ದಲ್ಲ. ನನ್ನ ಅಣ್ಣನ ನಂತರ ಅವನ ಈಗ ಹೇಗಾದ್ರೂ ಯುದ್ಧದಲ್ಲಿ ಅವನು ಹೋಗ್ತಾನೆ, ಸತ್ತು ಹೋಗ್ತಾನೆ, ಆ ನಂತರ ರಾಮನ ಹತ್ರಕ್ಕೆ ಹೋಗ್ಬಿಟ್ರೆ ಅವನ ನನ್ನ ರಾಜ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ರಾಮನ ಹತ್ರಕ್ಕೆ ಬಂದವನಲ್ಲ ವಿಭೀಷಣ. ಅವನು ಇವನ ಜೊತೆಗೆ ನಾನು ಇರುವುದಿಲ್ಲ, ಈ ಅಧಾರ್ಮಿಕನ ಜೊತೆಗೆ ನಾನಿರಲ್ಲ, ನಾನೇನಿದ್ರು ಭಗವಂತನ ರಾಮನ ಜೊತೆಗೆ ನಾನು ಇರಬೇಕಷ್ಟೇ, ಏನು ಕೆಲಸ ಇದ್ರೆ ಅದನ್ನೇ ಮಾಡ್ತೀನಿ ಅಷ್ಟೇ ಅಂಥೇಳಿ ರಾಮನ ಹತ್ರಕ್ಕೆ ಹೋದ, ರಾಮನ ಆಶ್ರಯಿಸಿದ. ಆದರೆ ಅದರ ಫಲವಾಗಿ ಆ ಸಂಪೂರ್ಣವಂತಹ ಸಾಮ್ರಾಜ್ಯದ ಅಧಿಪತಿಯೇ ವಿಭೀಷಣ ಆಗಿದ್ದ. ಆ ಒಂದು ಸ್ಥಾನದಲ್ಲಿ ರಾಮ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದ. ಹಾಗಾಗಿ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ನಮಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ. ನಾವು ಭಗವಂತ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಮನುಷ್ಯ ಹೇಗಿರಬೇಕು ಅಂತ ಹೇಳಿದ್ದಾನೋ ಹಾಗೆ ನಾವು ಇರಬೇಕು, ಏನು ಮಾಡಬಾರದು ಅಂತ ಹೇಳಿದ್ದಾನೋ ಅದನ್ನು ಮಾಡಬಾರದು. ಆ ರೀತಿಯಾಗಿ ನಾವು ಜೀವನ ನಡೆಸ್ತಾ ಇದ್ದರೆ ನಮಗೆ ಯಾವ ಸಮಯದಲ್ಲಿ ಏನು ಬೇಕೋ ಅದನ್ನು ಭಗವಂತ ಖಂಡಿತವಾಗಿಯೂ ಕೊಡ್ತಾನೆ. ಇದರೊಳಗೆ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿಯಾದಂತಹ ಭಗವದ್ಭಕ್ತಿ, ಪರಿಶುದ್ಧವಂತಹ ಭಗವದ್ಭಕ್ತಿ ಅನ್ನೋದು ಅತ್ಯಂತ ಅವಶ್ಯಕ. ಮತ್ತು ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಈ ಸುಮ್ಮನೆ ಭಗವದ್ಭಕ್ತಿ, ದೇವರ ಪೂಜೆ ಇದೆಲ್ಲ ಈ ವಯಸ್ಸಿನಲ್ಲಿ ಬೇಡ, ನಾವು ತುಂಬ ದೊಡ್ಡವರಾದ್ಮೇಲೆ ವಯಸ್ಸಾದ್ಮೇಲೆ ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಕೆಲವರಿಗಿರುತ್ತೆ ಮನಸ್ಸಲ್ಲಿ. ಆದರೆ ಅದು ಬಹಳ ದೊಡ್ಡ ತಪ್ಪು. ಆ ರೀತಿಯಾಗಿ ಚಿಂತನೆ ಮಾಡುವುದು ಅನ್ನೋ ತುಂಬ ದೊಡ್ಡದು. ಈ ಆಧ್ಯಾತ್ಮಿಕತೆ ಇದೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಬೇಡ. ಸ್ವಲ್ಪ ವಯಸ್ಸಾದ್ಮೇಲೆ, ಎಲ್ಲ ರಿಟೈರ್ ಆದಮೇಲೆ, ಕೆಲಸಕ್ಕೆಲ್ಲ ಹೋಗಿ ರಿಟೈರ್ ಆಗಿ ಬಂದ ಮೇಲೆ ಆಗ ನಾವು ಬೇಕಾದರೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗೋಣ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಆದರೆ ಅದು ಬಹಳ ದೊಡ್ಡ ತಪ್ಪು. ಈ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಜೀವನದಲ್ಲಿ ನಮ್ಮನ್ನು ಒಂದು ಅತ್ಯಂತ ಉತ್ತಮವಾದಂತಹ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗುವಂತಹ ಪ್ರಯತ್ನವನ್ನು ಯಾವಾಗಿಂದ ಶುರು ಮಾಡ್ತೀವಿ? ಚಿಕ್ಕ ವಯಸ್ಸಿನಲ್ಲೇ ಮಾಡ್ತೀವಿ. ಚಿಕ್ಕ ವಯಸ್ಸಿನಲ್ಲೇ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ದೊಡ್ಡ ಪ್ರಯೋಜಕ ಆಗಬೇಕು, ಜೀವನದಲ್ಲಿ ತುಂಬ ವಿದ್ಯಾಭ್ಯಾಸ ಮಾಡಬೇಕು, ತುಂಬ ದೊಡ್ಡ ಕೆಲಸಕ್ಕೆ ಹೋಗಬೇಕು, ಅಥವಾ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ, ಅಥವಾ ನಾನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೀಬೇಕು ಅನ್ನುವಂತಹ ಇಚ್ಛೆ ಯಾವಾಗಿರುತ್ತೆ ನಮಗೆ? ಎಲ್ಲ ವಯಸ್ಸಾದ ಮೇಲೆ ಇರುವುದಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಇಂತಹ ಒಂದು ಇಚ್ಛೆ ಇದ್ದರೆ ಅದಕ್ಕೆ ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜೀವನದಲ್ಲಿ ನಾವು ಒಂದು ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ಆಧ್ಯಾತ್ಮಿಕವಾದಂತಹ ಒಂದು ಮಾರ್ಗ ಏನಿದೆಯೋ ಇದು ಸಹ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದಂತಹ ಸ್ಥಾನಕ್ಕೆ ಹೋಗಲಿಕ್ಕೆ ತುಂಬ ಉಪಯೋಗವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇದು ಯಾವುದೋ ವಯಸ್ಸಾದ ಮೇಲೆ ಮಾಡುವಂತಹ ಕೆಲಸ ಅಲ್ಲ. ವಯಸ್ಸಾದ ಮೇಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ಮಾಡೋಕ್ಕಾಗುವುದೇ ಇಲ್ಲ. ಯಾಕಂದರೆ ವಯಸ್ಸಾದ ಮೇಲೆ ಇಷ್ಟು ವರ್ಷ ಮಾಡದೇ ಇರುವುದು ವಯಸ್ಸಾದ ಮೇಲೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಷ್ಟು ವರ್ಷ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಲಿಲ್ಲ ಅಂತಂದರೆ ವಯಸ್ಸಾದ ಮೇಲೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ? ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ ಅಂತ ಹೇಳಿದ್ದಾರೆ. ವಾರ್ಧಕ್ಯದಲ್ಲಿ ಬೇರೆ ಬೇರೆ ರೀತಿಯಂತಹ ಚಿಂತೆಗಳೆಲ್ಲ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅದು ತುಂಬ ಜನರಿಗೆ ಹಾಗಾಗ್ತಾ ಇರುತ್ತೆ. ವಾರ್ಧಕ್ಯದಲ್ಲಿ ಬೇರೆ ಬೇರೆ ರೀತಿಯಂತಹ ಚಿಂತೆಗಳು ಹೆಚ್ಚು ಏನಾಗುತ್ತೆ ಅಂತಂದರೆ, ಆ ವೃದ್ಧಾವಸ್ಥೆಗೆ ಬಂದ ಮೇಲೆ ಸಾಕು, ನಾನೆಲ್ಲ ಮಾಡೇ ಆಯಿತು, ಇನ್ನು ಸಾಕು, ಎಷ್ಟು ಮಾಡಬೇಕು ಅಷ್ಟೆಲ್ಲ ಮಾಡಿ ಆಯಿತು, ಇನ್ನು ಪುನಃ ಅದನ್ನಲ್ಲೇ ಮುಳುಗುವುದು ಸರಿಯಲ್ಲ ಅಂಥೇಳಿ ಇನ್ನು ನಾವು ಈ ಪರಿಪೂರ್ಣವಾಗಿ ಈಗ ಅಲ್ಲಿ ತನಕ ವಾರ್ಧಕ್ಯ ಬರುವ ತನಕ ಲೌಕಿಕವಾಗಿ ಮನೆಯಲ್ಲಿ ಇತ್ಯಾದಿ ಜವಾಬ್ದಾರಿಗಳೆಲ್ಲ ಇರುತ್ತೆ. ಹಾಗಾಗಿ ಆಗಲೇ ಚಿಕ್ಕ ವಯಸ್ಸಿನಲ್ಲೇ ಪರಿಪೂರ್ಣವಾಗಿ ಎಲ್ಲದನ್ನು ಬಿಟ್ಟು ಪರಿಪೂರ್ಣವಾಗಿ ನಾನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ತೀನಿ ಅಂತಂದರೆ ಅದು ಸಾಧ್ಯವಿಲ್ಲ. ಅದು ಆ ರೀತಿಯಾಗಿ ಮಾಡೋಕ್ಕಾಗುವುದಿಲ್ಲ. ಕೆಲವು ಲೌಕಿಕವಾದಂತಹ ವ್ಯವಹಾರಗಳನ್ನು ಏನೋ ಒಂದು ಲೌಕಿಕ ಪ್ರಪಂಚಕ್ಕೆ ಬರಲೇಬೇಕಾಗುತ್ತೆ. ಲೌಕಿಕವಾದಂತಹ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗಿ ಬರುತ್ತೆ. ಕೆಲವರು ಇಷ್ಟದಿಂದ ಮಾಡ್ತಾರೆ, ಕೆಲವರು ಇಷ್ಟ ಇಲ್ಲದೆ ಇದ್ರೂ ಮಾಡಲೇಬೇಕಿನ್ನೊಂದು ಅನಿವಾರ್ಯವಾದ್ರಿಂದ ಮಾಡಬೇಕು ಅಂತ ಮಾಡ್ತಾರೆ ಕೆಲವರು. ಒಟ್ಟು ಲೌಕಿಕವಾದಂತಹ ಕೆಲಸಗಳನ್ನು ಮಾಡಲೇಬೇಕು. ಏನೋ ಒಂದು ಜವಾಬ್ದಾರಿಯನ್ನು ನಮ್ಮ ಮೇಲೆ, ಪ್ರತಿಯೊಬ್ಬರ ಮೇಲೆ ಏನೋ ಒಂದು ಇದ್ದೇ ಇರುತ್ತೆ, ಅದಕ್ಕೆ ಹೋಗಲೇಬೇಕು.
ಅದರಿಂದ ಚಿಕ್ಕ ವಯಸ್ಸಿನಲ್ಲೇ ಎಲ್ಲದನ್ನು ಬಿಡ್ಲಿಕ್ಕಾಗೋದಿಲ್ಲ. ಸ್ವಲ್ಪ ವಯಸ್ಸಾದ ಮೇಲಾದರೂ ಏನೇನು ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡ ನಂತರವಾದರೂ ಅದನ್ನು ಬಿಟ್ಟು ಪರಿಪೂರ್ಣವಾಗಿ ಈ ಆಧ್ಯಾತ್ಮಿಕವಂತಹ ಮಾರ್ಗಕ್ಕೆ ಬಂದರೆ ಆಗ ನಮ್ಮ ಜೀವನವು ನಿಜವಾಗಲೂ ಸಾರ್ಥಕವಾಗುತ್ತೆ. ಆದ್ದರಿಂದ ಹಾಗೆ ಮಾಡಲಿಲ್ಲ ಅಂತಂದ್ರೆ ಬರೀ ಚಿಂತೆಯಲ್ಲೇ ಜೀವನ ನಡೆಸಬೇಕು ಅಂತಾಗುತ್ತೆ. ಕೊನೆ ಕಾಲ ತನಕ ಆ ಚಿಂತೆಯಲ್ಲೇ ಮನುಷ್ಯ ಇರಬೇಕಾಗುತ್ತೆ. ಅದನ್ನೇ ಭಗವತ್ಪಾದರು ಹೇಳಿದೆ, ವೃದ್ಧಸ್ತಾವ ಚಿಂತಾಸಕ್ತ. ಸಾಮಾನ್ಯವಾಗಿ ವೃದ್ಧರಾದ ಮೇಲೆ ಕೆಲವರಿಗೆಲ್ಲ ಹೇಗಿರುತ್ತೆ ಅಂತದನ್ನು ನೋಡ್ತಾ ಇರ್ತೀವಿ. ತುಂಬ ವೃದ್ಧರಾಗಿದ್ದಾರೆ, ತುಂಬ ವಯಸ್ಸಾಗಿಬಿಟ್ಟಿದೆ, ಆದರೂ ಅವರಿಗೆ ಮನೆಯಲ್ಲಿ ಸರಿ ಇನ್ನೂ ಅದಾಗಲಿಲ್ಲಲ್ವಾ, ಇದಾಗಲಿಲ್ವಾ, ನಮ್ಮ ಮೊಮ್ಮಗನಿಗೆ ಮದುವೆ ಆಗಲಿಲ್ಲಲ್ವಾ, ನಮ್ಮ ಮೊಮ್ಮಗನಿಗೆ 10ನೇ ತರಗತಿಯಲ್ಲಿ ಇಷ್ಟು ಅಂಕಗಳು ಸರಿಯಾಗಿ ಅಂಕಗಳು ಬರಲಿಲ್ಲಲ್ವಾ, ಅದೆಲ್ಲ ನಿಮಗೆ ಯಾಕೆ? ಅದೆಲ್ಲ ನಿಮ್ಮ ಮಕ್ಕಳು ನೋಡ್ಕೊಳ್ತಾರೆ. ನಿಮ್ಮ ಮೊಮ್ಮಗನಿಗೆ ಸರಿಯಾಗಿ ವಿದ್ಯೆ ಬಂತಾ ಇಲ್ವಾ, ಅವನಿಗೆ ಮದುವೆ ಆಯ್ತಾ ಇಲ್ವಾ ಅನ್ನೋ ಚಿಂತೆ ಯಾರದು? ನಿಮ್ಮ ಮಗಂದೋ ಮಗಳದ್ದೋ ಅವರ ಚಿಂತೆಯನ್ನು ನಮ್ಮ ಮೇಲೆ ಇಟ್ಟುಕೊಂಡು ನಿಮ್ಮ ಚಿಂತೆ ಆಗೋಯ್ತು. ನಿಮ್ಮ ಮಕ್ಕಳಿಗೆ ನೀವೆಲ್ಲ ಮದುವೆ ಓದಿಸಿದ್ದೀರಿ, ಮದುವೆ ಮಾಡಿಸಿದ್ದೀರಿ, ಎಲ್ಲ ಆಗೋಯ್ತು, ಅಲ್ಲಿಗೆ ನಿಮ್ಮ ಚಿಂತೆ ಮುಗಿದೋಯ್ತು. ಅವರ ಮಕ್ಕಳ ಬಗ್ಗೆಯೂ ನೀವೇ ಚಿಂತೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ತುಂಬ ಅಂದರೆ ನಾನು ತುಂಬ ಜನರಲ್ಲಿ ನೋಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ತುಂಬ ಕಡೆ ನೋಡ್ತಾ ಇರ್ತೀವಿ ಇದನ್ನು. ಅವರಿಗೆ ಸರಿಯಾಗಿ ಆಗಬೇಕು, ಅವರಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗಬೇಕು. ಪುನಃ ಅವರಿಗೆ ಮಕ್ಕಳು ಹುಟ್ಟಿದರೆ ಅವರ ಬಗ್ಗೆಯೂ ಪುನಃ ಇವರಿಗೆ ಚಿಂತೆ. ಅವರ ಅಂದರೆ ಮರಿ ಮಕ್ಕಳು ಇರ್ತಾರಲ್ಲ ತುಂಬ ಜನರಿಗೆ, ಆ ಮರಿ ಮಕ್ಕಳ ಬಗ್ಗೆನೂ ಚಿಂತೆ ತುಂಬ ಜನರಿಗೆ. ನಮ್ಮ ಮರಿ ಮಗನಿಗೆ ಸ್ಕೂಲಲ್ಲಿ ಸೀಟ್ ಸಿಗಬೇಕು, ಇಂತಹ ಸ್ಕೂಲಲ್ಲೇ ಸೀಟ್ ಸಿಗಬೇಕು, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮೊಮ್ಮಗ ತುಂಬ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನಿಗೆ ಇಂತಹ ಸ್ಕೂಲ್ನಲ್ಲೇ ಸಿಗಬೇಕು. ಅದು ಯಾವುದೋ ಅಲ್ಲಿ ಸ್ಕೂಲು, ಅಲ್ಲಿ ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಲಕ್ಷಗಟ್ಟಲೆ ಫೀಸ್ ಕೊಡಬೇಕು, ಕೊಟ್ಟುಬಿಟ್ಟು ಇಂತಹ ಜಾಗದಲ್ಲೇ ಅವನಿಗೆ ಸಿಗಬೇಕು ಅಂತ ಈ ಒಂದು ಚಿಂತೆನೂ ಇವರಿಗೆ ಇರುತ್ತೆ. ಅದೆಲ್ಲ ಅವಶ್ಯಕತೆನೇ ಇಲ್ಲ, ಅದೆಲ್ಲ ಅವರ ಚಿಂತೆ. ಮಕ್ಕಳು ಆ ಚಿಂತೆನೆಲ್ಲ ಅವರಿಗೆ ಬಿಟ್ಬಿಡಿ. ಇದನ್ನೇ ಭಗವತ್ಪಾದರು ಹೇಳಿದ್ರು, ವೃದ್ಧಸ್ತಾವ ಚಿಂತಾಸಕ್ತ. ಇನ್ನು ಕೆಲವರಿಗೊಂದು ಚಿಂತೆ ಏನು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅವರೆಲ್ಲ ಸರಿಯಾಗಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ. ಕೆಲವರು ನಿಜವಾಗಲೇ ನೋಡ್ಕೊಳ್ಳೋದಿಲ್ಲ, ಕೆಲವರು ಮಕ್ಕಳು ದುಷ್ಟರು ಇರ್ತಾರೆ, ಅವರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅದು ಬೇರೆ ವಿಷಯ. ಆದರೆ ಅವರೆಲ್ಲ ಚೆನ್ನಾಗಿ ನೋಡ್ತಿದ್ರು, ಇವರಿಗೇನೋ ಒಂದು ಚಿಂತೆ, ನಮ್ಮ ಇವರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಮ್ಮನ್ನ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಈ ರೀತಿಯಂತಹ ಒಂದು ಚಿಂತೆನೂ ಇರುತ್ತೆ ಕೆಲವರಿಗೆ. ಅಂದ್ರೆ ಇದೆಲ್ಲ ವಾರ್ಧಕ್ಯದಲ್ಲಿರುವಂತಹ ಚಿಂತೆಗಳು. ಆದರೆ ಈ ಚಿಂತೆಗಳನ್ನು ನಾವು ಬಿಡಬೇಕು ಅಂತಂದ್ರೆ ಚಿಕ್ಕ ವಯಸ್ಸಿನಿಂದ ಇದರ ಅಭ್ಯಾಸ ಆಗಬೇಕು. ಚಿಕ್ಕ ವಯಸ್ಸಿನಿಂದ ಈ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಮಾರ್ಗಗಳನ್ನು ಸಮವಾಗಿ ನಾವು ನೋಡ್ಕೊಳ್ತಾ ಹೋದರೆ ಕೊನೆಗೆ ಹೋದ ಮೇಲೆ ಆ ಲೌಕಿಕ ಮಾರ್ಗವನ್ನು ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಮೊದಲಿಂದ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಲೌಕಿಕ ಮಾರ್ಗದಲ್ಲೇ ಮುಳುಗಿ ಕೊನೆಗೆ ಒಂದೇ ಸಲ ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತಂದ್ರೆ ಆಗ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದು ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಅವಶ್ಯಕ. ಈ ಒಂದು ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಅದರಿಂದ ನಮಗೊಂದು ಅಲೌಕಿಕವಾದಂತಹ ಬಲ ಸಿಗುತ್ತೆ. ಮಾನಸಿಕವಾಗಿಯೂ ಎಲ್ಲ ರೀತಿಯಲ್ಲೂ ಒಂದು ದಾರ್ಢ್ಯ ಸಿಗುತ್ತೆ. ಈ ಧಾರ್ಮಿಕವಾದಂತಹ ಮಾರ್ಗದಲ್ಲಿ ನಾವು ಮಾಡುವ ಆಚರಣೆಗಳಿಂದ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿ ನಮಗೆ ಸಿಗುತ್ತೆ. ಅದರಿಂದ ನಾವು ಲೌಕಿಕವಾದಂತಹ ಕೆಲಸಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ರೀತಿಯಲ್ಲೂ ನಾವು ಒಂದು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಚಿಕ್ಕ ವಯಸ್ಸಿನಿಂದಲೇ ಇದು ಅತ್ಯಂತ ಅವಶ್ಯಕ. ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳು, ಸಂಸ್ಕಾರಗಳು ಅದನ್ನೆಲ್ಲ ಹೇಳ್ಕೊಡ್ಬೇಕು. ದೇವರ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕು. ಆ ಮಹಿಮೆ ಏನು, ಭಗವಂತನ ಮಹಿಮೆ ಅಂದ್ರೆ ಏನು, ಭಗವಂತರ ಜೊತೆಗೆ ನಾವು ಹೇಗಿರಬೇಕು, ಹೇಗೆ ವರ್ತಿಸಬೇಕು, ಏನ್ ಮಾಡಬೇಕು, ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲ ಪರವಾಗಿಲ್ಲ, ಮಕ್ಕಳು ಮನೆಯಲ್ಲೇ ಇದ್ಬಿಡ್ಲಿ, ನಾನು ಮಾತ್ರ ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬರ್ತೀನಿ ಅಂತಂದ್ರೆ ಅದು ಅವ್ರು ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆವಾಗ ಆ ರೀತಿಯಾಗಿ ಮಾಡಬೇಕು. ಅವರಿಗೂ ಬರ್ಲಿಕ್ಕಾಗುತ್ತೆ ಅಂತ ಆದಾಗಲೂ ಅವರನ್ನು ಮನೆಯಲ್ಲೇ ಬಿಟ್ಟು ನಾನು ಮಾತ್ರ ಹೋಗಿ ಬರ್ತೀನಿ ಅಂತ ಹೋಗಬಾರ್ದು. ಖಂಡಿತವಾಗಿಯೂ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಮಕ್ಕಳನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅವರಿಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರೆದುರಿಗೆ ಶ್ಲೋಕಗಳನ್ನು ಹೇಳಿಸ್ಬೇಕು. ಅಲ್ಲಿ ಹೇಗೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅದನ್ನೆಲ್ಲ ಅವರಿಗೆ ಹೇಳ್ಕೊಡ್ಬೇಕು. ಅದೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಡ್ಬೇಕು. ಇದಿಷ್ಟನ್ನು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ನಾವು ಹೇಳಿಕೊಟ್ರೆ ಆಗ ನಾವು ಅವರಿಗೆ ತುಂಬಾ ಒಂದು ದೊಡ್ಡ ಉಪಕಾರವನ್ನು ಮಾಡಿದ ಹಾಗಾಗುತ್ತೆ.
ಬೇರೆ ಎಷ್ಟು ಆಸ್ತಿಗಳನ್ನು ಏನೇ ಕೊಟ್ಟರು ಅದರಿಂದ ಪ್ರಯೋಜನ ಆಗುವುದಿಲ್ಲ. ಇದನ್ನು ನಾವು ಕೊಟ್ಟರೆ, ಈ ಒಂದು ಸಂಸ್ಕಾರವನ್ನು ನಾವು ಕೊಟ್ಟರೆ, ಆಸ್ತಿಗಳು ಅದೆಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನೀನು ಕೊಡೋದು ಯಾವ ಲೆಕ್ಕವೂ ಅಲ್ಲ, ಅವನು ಸಂಪಾದನೆ ಮಾಡು ಅಂದರೆ ಎಷ್ಟು ಸಾಮರ್ಥ್ಯ ಅವನಿಗೆ ಬರುತ್ತೆ. ಈ ರೀತಿಯಂತಹ ಒಂದು ಸಂಸ್ಕಾರವನ್ನು ಅವನಿಗೆ ಕೊಟ್ಟರೆ ಅದರಿಂದ ಅವನಿಗೆ ಎಷ್ಟು ಸಾಮರ್ಥ್ಯ ಬರುತ್ತೆ ಅಂತಂದರೆ, ನೀನು ಆ ಸಾಮರ್ಥ್ಯದಿಂದ ಅವನು ಏನು ಸಂಪಾದನೆ ಮಾಡ್ಕೊಳ್ತಾನೋ ಅದರ ಮುಂದೆ ನೀನು ಕೊಡೋದು ಲೆಕ್ಕ ಯಾವ ಲೆಕ್ಕಕ್ಕೂ ಇಲ್ಲ. ಅಷ್ಟು ಸಾಮರ್ಥ್ಯ ಈ ಒಂದು ಆಧ್ಯಾತ್ಮಿಕ ಸಂಸ್ಕಾರದಿಂದ ಮಕ್ಕಳಿಗೆ ಬರುತ್ತೆ. ಆದ್ದರಿಂದ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಈ ಒಂದು ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಅವಶ್ಯಕವಾಗಿ ಕೊಡಬೇಕು. ಮಕ್ಕಳು ಕೇಳಲಿಲ್ಲ, ನಾವು ಹೇಳೋದು ಕೇಳಲಿಲ್ಲ ಅಂತಂದರೆ ದೊಡ್ಡವರಾದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಆಗ ಬೇರೆ ವಿಷಯ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಸರಿಯಾಗಿ ಅವರನ್ನು ಬೆಳೆಸಲಿಲ್ಲ ಅಂತಂದರೆ ಆಗ ದೊಡ್ಡವರಾದ್ಮೇಲೆ ಅವರು ನಮ್ಮ ಮಾತು ಕೇಳುವುದಿಲ್ಲ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಸರಿಯಾಗಿ ಬೆಳೆಸಿದರೆ ಆಗ ದೊಡ್ಡವರಾದ್ಮೇಲೆ ಆದರೂ ಖಂಡಿತವಾಗಿಯೂ ದೊಡ್ಡವರ ಮಾತನ್ನು ಕೇಳ್ತಾರೆ ಅವರು. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ನಾವು ಮಾಡಲೇಬೇಕು. ಅವರಿಗೆ ಹೇಳಿಕೊಡ್ಬೇಕಾದನ್ನು ಸರಿಯಾಗಿ ಹೇಳಿಕೊಡಬೇಕು. ಒಂದು ವೇಳೆ ಅವರು ಕೇಳಲಿಲ್ಲ ಅಂತಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನು ಸಹ ಮಾಡಬೇಕು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದ್ ಆಚರೇತ್ ಅಂತ ಹೇಳಿದ್ದಾರೆ. ಅಂದರೆ ಏನರ್ಥ? ಲಾಲಯೇತ್ ಪಂಚವರ್ಷಾಣಿ, ಒಂದು ಮಗುವಿಗೆ 5ನೇ ವರ್ಷ ಬರುವ ತನಕ ಚೆನ್ನಾಗಿ ಲಾಲನೆ ಮಾಡಬೇಕು. ಆಗಲೇ ಸುಮ್ಮನೆ ಎಲ್ಲ ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು. 5 ಚಿಕ್ಕ ಮಗುಗೆಲ್ಲ ಹೊಡಿತಾ ಇದ್ರೆ ತುಂಬ ತಪ್ಪು, ಹಾಗೆಲ್ಲ ಮಾಡಬಾರ್ದು. ಲಾಲಯೇತ್ ಪಂಚವರ್ಷಾಣಿ, ಹಾಗೆಲ್ಲ ಚೆನ್ನಾಗಿ ಮಗುಗೆಲ್ಲ ಹೇಳ್ಕೊಡ್ಬೇಕು. ಆ ಮಗುಗೆ ಯಾವ ಥರ ಬೇಕೋ ಆ ಥರನೇ ನಾವೇ ಮಾಡಬೇಕಾಗುತ್ತೆ, ಹಾಗೆಲ್ಲ ಮಾಡಬೇಕಾಗಿ ಬರುತ್ತೆ. ಆದರೆ ಆ ನಂತರ 5ನೇ ವರ್ಷ ಆದಮೇಲೆ ಅಲ್ಲಿಂದ 10 ವರ್ಷ ಅಂದರೆ 15ನೇ ವರ್ಷ ಬರೋ ತನಕ ದಶವರ್ಷಾಣಿ 10 ವರ್ಷಗಳ ಕಾಲ ತಾಡಯೇತ್, ಅದಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರದಲ್ಲೇ. ಶಾಸ್ತ್ರವೇ ಅದಕ್ಕೆ ಅವಕಾಶ ಕೊಟ್ಟಿದೆ. ತಾಡಯೇತ್ ಅಂತಂದ್ರೆ ಏನರ್ಥ? ಸುಮ್ಮನೆ ಹಾಗಂತ ಹೇಳಿ ಇಷ್ಟ ಬಂದಾಗೆಲ್ಲ ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು, ಹಾಗೆಲ್ಲ ಮಾಡಬಾರ್ದು. ಯಾವ ಎಲ್ಲೆಲ್ಲೋ ಇವನ ಹೊರಗಡೆ ಎಲ್ಲೋ ಒಂದು ಕೆಲಸ ಏನೋ ಆಗಿದೆ, ಆ ಕೋಪ ಎಲ್ಲ ಇವನ ತಲೆಯಲ್ಲಿದೆ, ಅದನ್ನಷ್ಟು ಬಂದು ಮಕ್ಕಳ ಮೇಲೆ ತೋರಿಸೋದು, ಹಾಗೆಲ್ಲ ಮಾಡಬಾರ್ದು. ತಾಡಯೇತ್ ಅಂತ ಶಾಸ್ತ್ರ ಯಾಕೆ ಹೇಳಿದೆ ಅಂತಂದ್ರೆ, ಅವರನ್ನು ಸರಿಯಾದ ಮಾರ್ಗದಲ್ಲಿ ಇಡ್ಲಿಕ್ಕೋಸ್ಕರ ಶಾಸ್ತ್ರ ಹಾಗೆ ಹೇಳಿದೆ ಅಷ್ಟೇ. ಕೆಲವರೆಲ್ಲ ಹಾಗೆ ಮಾಡಿದೆ, ಎಲ್ಲೆಲ್ಲೋ ಆಗಿ ಇರುವ ಏನೇನೋ ವಿಷಯಗಳಿರುತ್ತೆ ಅವನ ತಲೆಯಲ್ಲಿ. ಯಾರ ಮೇಲೋ ಕೋಪವನ್ನು ಇವ್ರ ಮೇಲೆ ತೋರಿಸ್ತಾರೆ, ಮಕ್ಕಳ ಮೇಲೆ, ಹೆಂಡತಿ ಮೇಲೆಲ್ಲ ತೋರಿಸ್ತಾ ಇರ್ತಾರೆ. ಕೆಲವರು ಹಾಗೆಲ್ಲ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಮಾಡಬಾರ್ದು. ಅದರಿಂದ ಅಲ್ಲಿ ಅವಕಾಶ ಶಾಸ್ತ್ರ ಯಾವುದಕ್ಕೋಸ್ಕರ ಕೊಟ್ಟಿದೆ? ಅವರ ತಪ್ಪ ಈ ಇಷ್ಟು ವರ್ಷಗಳಲ್ಲಿ 5ನೇ ವರ್ಷದಿಂದ 15ನೇ ವರ್ಷದ ತನಕ ಮಕ್ಕಳ ಮನಸ್ಸು ತುಂಬ ವಿಚಲಿತವಾಗುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಷ್ಟು ಸಮಯದಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ 5ನೇ ವರ್ಷದಿಂದ 15ನೇ ವರ್ಷ ತನಕ ಮಕ್ಕಳಿಗೆ ಈ ರೀತಿಯಾಗಿ ಮನಸ್ಸು ವಿಚಲಿತವಾಗುವಂತಹ ಸಂಭವ ತುಂಬ ಇದೆ. ಹಾಗಂತ ಹೇಳಿ ಅವ್ರಿಗೇನಾದರೂ ಹೇಳಿಕೊಡೋಣ, ಚೆನ್ನಾಗಿ ವಿವರಣೆ ಮಾಡಿ ಹೇಳೋಣ ಅಂತಂದ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪರಿಪಕ್ವತೆ ಅವರ ಬುದ್ಧಿಗೂ ಇರುವುದೂ ಇಲ್ಲ. ವಿಷಯವನ್ನು ಹೇಳಿದ್ರೆ ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆ, ಪರಿಪಕ್ವತೆ ಅವರಿಗೆ ಇರುವುದೂ ಇಲ್ಲ. ಹಾಗಂತ ಹೇಳಿ ಹಾಗೆ ಬಿಟ್ಬಿಟ್ರೆ ಅವರ ತಪ್ಪಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ತಪ್ಪಾದ ಮಾರ್ಗಕ್ಕೆ ಹೋಗದೇ ಇರೋ ಹಾಗೆ ಎಷ್ಟು ಹೊಡಿಬೇಕೋ ಅಷ್ಟು ಮಾತ್ರ ಅಂತ ಶಾಸ್ತ್ರ ಹೇಳಿದೆ. ಶಾಸ್ತ್ರದ ತಾತ್ಪರ್ಯ ಅದು. ಆ ನಂತರ ಇನ್ನು 15 ವರ್ಷಗಳಾಯ್ತು, 16 ವರ್ಷ ಬಂದಾಯಿತು ಅಂತಂದ್ರೆ ಆವಾಗಲೂ ಸುಮ್ಮನೆ ಎಲ್ಲ ಹೊಡೆಯಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಷ್ಟೊತ್ತಿಗೆ ಅವನಿಗೆ ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಬಂದಿರುತ್ತೆ. ಆಗ ಏನ್ ಮಾಡಬೇಕು? ಅವರಿಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ನಾವು ಹೇಳಬೇಕು. ಮಕ್ಕಳಿಗೆ ಸರಿಯಾಗಿ ಆ 15 ವರ್ಷಗಳಾದ ಮೇಲೆ ಆ ಸುಮಾರು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಜಿಜ್ಞಾಸೆ ಮಕ್ಕಳಿಗೆ ಬರ್ತಾ ಇರುತ್ತೆ. ಸರಿ, ಅದೇನು ಇದೇನು ಅಂತ ತುಂಬಾ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾಗಿ ಅವರಿಗೆ ಅರ್ಥ ಆಗುವಂತೆ ತಾಳ್ಮೆಯಿಂದ ನಾವು ಉತ್ತರ ಕೊಡಬೇಕು. ಇದು ಹೀಗೆ, ಅದರಿಂದ ಹೀಗೆ ಮಾಡಬೇಕು, ಇದಕ್ಕೆ ಇದು ಕಾರಣ, ಅದರಿಂದ ಇದನ್ನು ಹೀಗೆ ಮಾಡಬೇಕು ಅನ್ನೋದನ್ನೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಅದು ಒಂಥರ ನಾವು ಹೇಳಿದ್ದೀವಿ, ಅದು ಅವ್ರಿಗೆ ಅರ್ಥ ಆಗಲಿಲ್ಲ, ಹಾಗಿದ್ರೆ ಇನ್ನೊಂದು ರೀತಿಯಾಗಿ ಉತ್ತರ ಹೇಳಬೇಕು. ಹಾಗೂ ಹೇಳಿದ್ದೀವಿ, ಆದರೂ ಅರ್ಥ ಆಗಿಲ್ಲ, ಆಗ ಯಾವ ರೀತಿಯಾಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ಹಾಗೆ ಹೇಳಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಪೂರ್ತಿ ಗೀತೆಯನ್ನೆಲ್ಲ ಉಪದೇಶ ಮಾಡಿದ ಮೇಲೆ ಭಗವಂತ ಅರ್ಜುನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನಪ್ಪ, ಇಷ್ಟು ಅಧ್ಯಾಯಗಳಲ್ಲಿ ನಾನು ಏನೇನು ಹೇಳಿದ್ನೋ ಅದಷ್ಟು ನಿನಗೆ ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಸರಿಯಾಗಿ ಅರ್ಥ ಆಯ್ತಾ? ಸರಿಯಾಗಿ ಕೇಳಿಸ್ಕೊಂಡಿದ್ದೀಯಾ? ನಾನು ಹೇಳಿದ ಸರಿಯಾಗಿ ಅರ್ಥ ಆಯ್ತಾ ಅಂತ ಭಗವಂತ ಒಂದು ಮಾತು ಕೇಳ್ತಾನೆ ಅರ್ಜುನನ. ಯಾಕೆ ಹೇಳಬೇಕು? ಭಗವಂತನಿಗೆ ಗೊತ್ತಿಲ್ವಾ ಅರ್ಜುನನಿಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು? ಕೃಷ್ಣನಿಗೆ ಗೊತ್ತಿಲ್ವಾ? ಭಗವಂತ ಸರ್ವಜ್ಞ, ಎಲ್ಲವೂ ಗೊತ್ತಿರುವವನಿಗೆ ಅರ್ಜುನನಿಗೆ ತಾನು ಹೇಳಿದ ಭಗವದ್ಗೀತೆ ಅರ್ಥ ಆಯ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ವಾ?
ಯಾಕೆ ಅರ್ಜುನನ್ನು ಭಗವಂತ ಹೀಗೆ ಕೇಳ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ತಾತ್ಪರ್ಯವನ್ನು ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಭಾಷ್ಯದಲ್ಲಿ ಮತ್ತು ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಭಗವಂತ ಇಲ್ಲಿ ಏನ್ ಮಾಡ್ತಾ ಇದೆ, ಈ ತರ ಕೇಳುವುದರ ಮೂಲಕ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ಶಿಷ್ಯನ ವಿಷಯದಲ್ಲಿ ಗುರು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಭಗವಂತನಿಗೆ ಅರ್ಥ ಆಗಲಿಲ್ಲ ಅಂತ ಭಗವಂತನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿಲ್ಲದೆ ಕೇಳ್ತಿರುವುದಲ್ಲ. ಆದರೆ ಲೋಕದಲ್ಲಿ ಒಬ್ಬ ಶಿಷ್ಯ, ಒಬ್ಬ ಗುರುವು ಶಿಷ್ಯನಿಗೆ ಉಪದೇಶ ಮಾಡುವಾಗ ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾನೆ ಭಗವಂತ. ಏನು, ಹೇಗೆ, ಯಾವ ರೀತಿಯಾಗಿ ಏನು ತೋರಿಸ್ತಾ ಇದ್ದಾನೆ ಭಗವಂತ ಅಂತ ಕೇಳಿದ್ರೆ, ನಾವು ಯಾರಿಗಾದರೂ ಒಂದು ವಿಷಯವನ್ನು ಜಿಜ್ಞಾಸುವಿಗೆ ಒಂದು ವಿಷಯವನ್ನು ಉಪದೇಶ ಮಾಡಿ ಅದು ಅವನಿಗೆ ಸರಿಯಾಗಿ ಅರ್ಥ ಆಯ್ತಾ ಇಲ್ವಾ ಅನ್ನೋದನ್ನು ಒಂದ್ಸಲಿ ಪರೀಕ್ಷೆ ಮಾಡಬೇಕು. ಸರಿಯಾಗಿ ಅರ್ಥ ಆಯಿತು ಅಂತಂದ್ರೆ ಆಗ ನಾವು ಉಪದೇಶ ಮಾಡಿದ್ದು ಸಾರ್ಥಕ ಆಯ್ತು. ಒಂದು ವೇಳೆ ಸರಿಯಾಗಿ ನಾವು ಹೇಳಿದ್ದು ಅವನಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ, ಹಾಗಿದ್ರೆ ಅವನಿಗೆ ಯಾವ ರೀತಿಯಾಗಿ ಹೇಳಿದ್ರೆ ಅರ್ಥ ಆಗುತ್ತೋ ಹಾಗೆ ಪುನಃ ಹೇಳ್ಕೊಡ್ಬೇಕು. ಅಷ್ಟೇ ಹೊರತು ನಾ ಹೇಳುವುದೆಲ್ಲ ಹೇಳಾಗಿದ್ದೀನಿ, ಅರ್ಥ ಮಾಡ್ಕೊಂಡ್ರೆ ಆಗ್ಲಿ, ಇಲ್ಲದೆ ಹೋದ್ರೆ ಸಾಯಿಲಿ ನನಗೇನಂತೆ ಅಂತ ಹಾಗೆ ಬಿಡಬಾರದು. ನಾನು ಬೇಕಾದ್ದೆಲ್ಲ ಆಗೋಗಿದೆ, ಅವನ ಅರ್ಥ ಆಯಿದ್ರೆ ಆಯ್ತು, ಇಲ್ಲದ್ರೆ ಅವನ ಕರ್ಮ ಹೋಗ್ಲಿ ಅಂತ ಹಾಗೆ ಬಿಡಬಾರದು. ಅವನ ಜಿಜ್ಞಾಸುವಾಗಿದ್ದಾನೆ, ಅವನಿಗೆ ಅರ್ಥ ಮಾಡಿಸುವುದು ನಿನ್ನ ಕೆಲಸ. ಒಂದು ಕ್ರಮದಲ್ಲಿ ಹೇಳ್ತೀವಿ, ಆ ಕ್ರಮದಲ್ಲಿ ಹೇಳಿದ್ದು ಅವನಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಪುನಃ ಯಾವ ಕ್ರಮದಲ್ಲಿ ಹೇಳಿದರೆ ಅವನಿಗೆ ಅರ್ಥ ಆಗುತ್ತೋ ಆ ಕ್ರಮದಲ್ಲಿ ಹೇಳಬೇಕು. ಹಾಗಾಗಿ ಮಕ್ಕಳಿಗೂ ಸಹ 16ನೇ ವಯಸ್ಸಿನಿಂದ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು. ಅದು ನಮ್ಮ ಕರ್ತವ್ಯ, ಅದು ದೊಡ್ಡವರ ಕರ್ತವ್ಯ. ಹೇಳಿ ಅವರನ್ನು ಸರಿಯಾದ ಮಾರ್ಗಕ್ಕೆ ನಾವು ಕರ್ಕೊಂಡು ಬರಬೇಕು. ಆದ್ದರಿಂದ ಈ ರೀತಿಯಾದಂತಹ ಆ ಸಂಸ್ಕಾರಯುತವಾದಂತಹ ಜೀವನವನ್ನು ನಡೆಸಬೇಕು. ಮತ್ತು ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಈ ಆಧ್ಯಾತ್ಮಿಕತೆಗೂ ಧಾರ್ಮಿಕತೆಗೂ ಒಂದು ಸ್ಥಾನವನ್ನು ಖಂಡಿತವಾಗಿಯೂ ಕೊಡಲೇಬೇಕು. ಈ ಆಧ್ಯಾತ್ಮಿಕತೆ ಅನ್ನುವುದು ನಮ್ಮ ಜೀವನ ಸಾರ್ಥಕವಾಗಲಿಕ್ಕೋಸ್ಕರ, ಲೌಕಿಕವಾದಂತಹ ಕೆಲಸಗಳನ್ನ ಮಾಡುವುದು ನಮ್ಮ ಜೀವನ ನಡೆಸಲಿಕ್ಕೋಸ್ಕರ ಅಷ್ಟೇ. ಈ ಒಂದು ವ್ಯತ್ಯಾಸವನ್ನು ಎಲ್ಲರೂ ತಿಳ್ಕೊಳ್ಬೇಕು. ನಮ್ಮ ಜೀವನ ನಡೆಸಲಿಕ್ಕೆ ಲೌಕಿಕವಾದಂತಹ ಕೆಲಸಗಳು ಬೇಕಷ್ಟೇ, ಆದರೆ ಜೀವನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಲೌಕಿಕವಾದಂತಹ ಕೆಲಸಗಳಿಂದ ಆಗುವುದಿಲ್ಲ. ಜೀವನ ಸಾರ್ಥಕ ಆಗಬೇಕು ಅಂತಂದ್ರೆ ಅದಕ್ಕೆ ಇರುವಂತಹ ಏಕಮಾತ್ರವಾದ ಮಾರ್ಗ ಧಾರ್ಮಿಕವಾದಂತಹ, ಅದೇ ಧಾರ್ಮಿಕ ಆಧ್ಯಾತ್ಮಿಕ ಎರಡೂ ಒಂದೇ, ಆಧ್ಯಾತ್ಮಿಕವಾದಂತಹ ಮಾರ್ಗ. ಇದರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಆದ್ದರಿಂದ ಇದನ್ನ ಸರಿಯಾಗಿ ತಿಳ್ಕೊಂಡು ಈ ರೀತಿಯಾಗಿ ನಮ್ಮ ಒಂದು ಪರಂಪರೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಕಾಪಾಡಿಕೊಂಡು ಮಕ್ಕಳಿಗೂ ಸಹ ಅದನ್ನು ಹೇಳಿಕೊಟ್ಟು ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಆರಾಧನೆ ಮಾಡಿದರೆ ಆಗ ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವಂತಹ ಒಂದು ವಿಷಯ ನಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನು ನಾವು ಅನುಭವಿಸಿ ನೋಡಬಹುದು ಅನ್ನುವಂತಹ ಒಂದು ವಿಷಯವನ್ನು ನಾವು ಆರಂಭದಲ್ಲಿ ಹೇಳಿದ್ವಿ. ಅದರಂತೆ ವಿಶೇಷವಾಗಿ ನಮ್ಮ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಂತಹ ಶ್ರೀ ರಾಮಚಂದ್ರ ಭಟ್ರು ಅವರು ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಗವಂತನ ಒಂದು ಆರಾಧನೆಯನ್ನು ಮಾಡಿ ನಮಗೆ ಯಾವುದು ಬೇಡ, ನಮ್ಮ ಕೇವಲ ಗಣಪತಿಯ ಒಂದು ಸೇವೆ ಮಾತ್ರ ಸಾಕು, ನಮಗೇನು ಬೇಕಾಗಿದೆ ಅದೆಲ್ಲ ಗಣಪತಿನೇ ನೋಡ್ಕೊಳ್ತಾನೆ ಅನ್ನುವಂತಹ ಶ್ರದ್ಧೆಯಿಂದ ಆ ಮಹಾಗಣಪತಿಯ ವರಸಿದ್ಧಿ ವಿನಾಯಕನ ಒಂದು ಸೇವೆಯನ್ನು, ವಿಶೇಷವಾದಂತಹ ಸೇವೆಯನ್ನು ಅವರು ಮಾಡಿದ್ದಾರೆ. ಅದರ ಒಂದು ಫಲವನ್ನೂ ಸಹ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅವರಿಗೂ ಮತ್ತು ಅವರ ಮಕ್ಕಳು, ಅವರ ಪರಿವಾರಕ್ಕೂ ಸಹ ಆ ಮಹಾಗಣಪತಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಇದು ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇರತಕ್ಕಂತಹ ಒಂದು ವಿಷಯವೇ ಆಗಿದೆ. ಅವರ ನಂತರ ಪುನಃ ಅವರ ಅವರ ಮಕ್ಕಳು ಸಹ, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರ ಆಗಿರ್ತಕ್ಕಂಥವ್ರು ಬಾಲಚಂದ್ರ ಭಟ್ರು, ಅವರೂ ಸಹ ಆ ತಂದೆಯವರು ತೋರಿಸಿದಂತಹ ಮಾರ್ಗವನ್ನೇ ಅನುಸರಿಸ್ತಾ ಇಲ್ಲಿ ಆ ಮಹಾಗಣಪತಿಯ ಒಂದು ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕ್ಷೇತ್ರದಲ್ಲಿ ಅನೇಕ ವಿಧವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಎಲ್ಲ ಭಕ್ತರ ಒಂದು ಸಹಕಾರದಿಂದ ಮಹಾಗಣಪತಿ ವರಸಿದ್ಧಿ ವಿನಾಯಕನ ಅನುಗ್ರಹದಿಂದ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅವರ ತಂದೆಯವರು ಪೂಜೆ ಮಾಡಿ ಕ್ಷೇತ್ರವನ್ನು ಎಷ್ಟು ಚೆನ್ನಾಗಿ ಬೆಳೆಸಿದರು. ಅವರ ನಂತರ ಸರಿ ಅವರೇನೋ ಮಾಡಿದ್ರು, ನಮಗೆ ಅದೆಲ್ಲ ಯಾಕೆ, ನಾವು ಇನ್ನೆಲ್ಲಿಗೋ ಹೋಗ್ತೀವಿ, ನಾವು ಇಲ್ಲಿ ಯಾಕೆ ಇರಬೇಕು, ಎಲ್ಲ ಅಮೆರಿಕಾಗೋ ಲಂಡನ್ಗೋ ಹೋಗಿದ್ದು ಬಿಟ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಇಲ್ಲಿ ಯಾಕೆ ಇರಬೇಕು ಅಂತ ಆ ಭಾವನೆ ಇಟ್ಕೊಳ್ಳದೆ, ಯಾಕೆಂದರೆ ತುಂಬ ಕಡೆ ಹಾಗಾಗ್ತಾ ಇರುತ್ತೆ. ಇಲ್ಲೆಲ್ಲ ನಮ್ಮ ತಂದೆಯವರು ಮಾಡಿದ್ರಿ ನಾವು ಯಾಕ್ರಿ ಮಾಡಬೇಕು ಅಂತ ಕೆಲವರು ಹಾಗೆ ಹೇಳ್ತಾರೆ. ಕೆಲವ್ರ ಹತ್ರ ನಾವು ಹೇಳಿದ್ರೆ, ಅಲ್ಲರಿ ನಿಮ್ಮ ತಂದೆಯವರು ಇಷ್ಟೆಲ್ಲ ಮಾಡಿದ್ದಾರೆ, ನೀವು ಅದ ನಂತರ ಅದನ್ನು ಮುಂದುವರಿಸ್ಬೇಕಲ್ವಾ ಅಂತ ಹೇಳಿದ್ರೆ, ಅವರೇನೋ ಮಾಡಿದ್ದಾರೆ ನಾವು ಯಾಕೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ಕೆಲವರು. ಆದರೆ ಹಾಗೆ ಮಾಡದೆ ಇಲ್ಲೇ ಇದ್ದು, ಇದರ ಮುಂದೆ ಬೇರೆ ಯಾವುದು ನಮಗೆ ಮುಖ್ಯ ಅಲ್ಲ,
ಅನ್ನುವಂತಹ ಭಾವನೆಯಿಂದ ಅವರ ಮಕ್ಕಳು ಸಹ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಈ ಸಹಸ್ರನಾರಿಕೇಳ ಹೋಮ ಮತ್ತು ಬೇರೆ ಬೇರೆ ರೀತಿಯಾದಂತಹ ಹವನಗಳು ಇಲ್ಲಿ ಈ ಸಂದರ್ಭದಲ್ಲಿ ನಡೀತಾ ಇವೆ. ಇದೆಲ್ಲದರಲ್ಲೂ ಸಹ ಬಂದಿರತಕ್ಕಂತಹ ವೈದಿಕೋತ್ತಮರೆಲ್ಲರಿಗೂ ಸಹ ನಾವು ಈ ಕುಂಭಾಭಿಷೇಕ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಇದನ್ನು ನಡೆಸ್ತಾ ಇರತಕ್ಕಂತಹ ಎಲ್ಲ ವೈದಿಕೋತ್ತಮರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇರತಕ್ಕಂಥ ಎಲ್ಲ ಭಕ್ತರಿಗೂ ಸಹ, ಎಲ್ಲ ಸದ್ಭಕ್ತರಿಗೂ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.